ಇವರಿಗೆ ನಾನು ಗ್ರಾಮ ಪಂಚಾಯತ್ ವತಿಯಿಂದ ಹಾಗೂ ತಮ್ಮೆಲ್ಲ ಆರ್ಥಿಕ ಸ್ವಾಗತ ಅದೇ ರೀತಿ ಇವತ್ತಿನ ಈ ಒಂದು ಗ್ರಾಮ ಸಭೆಗೆ ಉಪಸ್ಥಿತ ಗೌರವಾನ್ವಿತ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀ ಸರ್ ಹಾಗೂ ಮಂಗೇಶ್ ಸರ್ ಅವರಿಗೂ ಕೂಡ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಒಂದು ಗ್ರಾಮ ಸಭೆಗೆ ಅಧಿಕಾರಿ ಹಾಗೂ ವಿವಿಧ ಇಲಾಖೆಯಿಂದ ಬಂದಂತಹ ಸ್ಥಳೀಯ ಮಟ್ಟದ ಅಧಿಕಾರಿ ವರ್ಗದವರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ವಸಹಾಯ ಸಂಘದ ಎಂಬಿಕೆ ದ್ವಿಸಖಿ ವಿವಿಧ ಸಂಘ ಸಂಸ್ಥೆಗಳಿಂದ ಆಗಮಿಸಿ ಎಲ್ಲರಿಗೂ ಸ್ವಾಗತ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತಿನ ಗ್ರಾಮ ನಡೆಸಿಕೊಳ್ಳಲಿಕ್ಕೆ ಅಬ್ಬುಸ್ ಸಾಮಾಜಿಕ ಪರಿಶೋಧಕರು ಇದ್ದಾರೆ. ಗ್ರಾಮ ಪಂಚಾಯತ್ ಸ್ವಾಗತ ಮಾಡ್ತಾ ಇದ್ದಾರೆ. ಇವತ್ತಿನ ಈ ಒಂದು ಮಹಾತ್ಮ ರಾಷ್ಟ್ರೀಯ ಗ್ರಾಮ ಉದ್ಯೋಗ ಖಾತ್ರಿ ಯೋಜನೆ 23-24 ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸಿ ಇವತ್ತಿನ ಸಭೆಯನ್ನು ಅಧ್ಯಕ್ಷಿಸಿದಂತ ಶ್ರೀ ಹಿರಿಯ ಸಹಾಯಕ ಎಲ್ಲರಿಗೂ ನಮಸ್ಕಾರ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ 2005ರ ಉದ್ದೇಶಗಳು: ಬೇಡಿಕೆಯ ಪ್ರಕಾರ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರತಿ ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ 100 ದಿನಗಳಿಗೆ ಕಡಿಮೆ ಇಲ್ಲದಂತೆ ಉದ್ಯೋಗವನ್ನು ಒದಗಿಸುವುದು. ಇದರ ಮೂಲಕ ನಿಗದಿತ ಗುಣಮಟ್ಟ, ಬಾಳಿಕೆ ಬರುವ ಹಾಗೂ ಉತ್ಪಾದನಾಶೀಲ ಆಸ್ತಿಗಳನ್ನು ಸೃಜಿಸುವುದು. ಬಡವರ ಜೀವನೋಪಾಯದ ಸಂಪನ್ಮೂಲಗಳನ್ನು ಬಲಪಡಿಸುವುದು. ಸ್ವಯಂ ಪ್ರೇರಿತವಾಗಿ ಸಾಮಾಜಿಕ ಒಳಗೊಳ್ಳುವಿಕೆಯನ್ನು ಖಚಿತಪಡಿಸಿಕೊಳ್ಳುವುದು. ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಬಲಪಡಿಸುವುದು. ಕಾಯ್ದೆಯಡಿ ಕೂಲಿ ಕಾರ್ಮಿಕರಿಗೆ ನೀಡಲಾಗಿರುವ ಪ್ರಮುಖ ಹಕ್ಕುಗಳು: ಒಂದನೇದಾಗಿ ಉದ್ಯೋಗ ಚೀಟಿಯ ಹಕ್ಕು, ಎರಡನೇದಾಗಿ ಬೇಡಿಕೆ ಮತ್ತು 15 ದಿನದೊಳಗಾಗಿ ಕೆಲಸವನ್ನು ಪಡೆಯುವ ಹಕ್ಕು, ಮೂರನೇದಾಗಿ ನಿರುದ್ಯೋಗ ಭತ್ಯೆ ಹಕ್ಕು, ನಾಲ್ಕನೇದಾಗಿ ಹಾಜರಾತಿ ಪಟ್ಟಿಯನ್ನು ಪರಿಶೀಲಿಸುವುದು, ಐದನೇದಾಗಿ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೆಲಸ ಪಡೆಯುವ ಹಕ್ಕು, ಆರನೇದಾಗಿ ಕಾಮಗಾರಿ ಸ್ಥಳದ ಸೌಲಭ್ಯಗಳನ್ನು ಪಡೆಯುವ ಹಕ್ಕು, ಏಳನೇದಾಗಿ ಅಧಿಸೂಚಿತ ಕೂಲಿ ದರ ಮತ್ತು 15 ದಿನದೊಳಗಾಗಿ ಕೂಲಿ ಪಡೆಯುವ ಹಕ್ಕು, ಎಂಟನೇದಾಗಿ ಕೂಲಿ ಪಾವತಿ ವಿಳಂಬ ಪರಿಹಾರ ಪಡೆಯುವ ಹಕ್ಕು, ಒಂಬತ್ತನೇದಾಗಿ ಕುಂದುಕೊರತೆಗಳನ್ನು ಕಾಲಮಿತಿಯೊಳಗೆ ನಿವಾರಣೆಯ ಹಕ್ಕು, ಹತ್ತನೇದು ಕಾಮಗಾರಿ ಸ್ಥಳದಲ್ಲಿ ಕೆಲಸದ ಅವಧಿಯಲ್ಲಿ ಅಪಘಾತವಾದರೆ ಅಥವಾ ಆಸ್ಪತ್ರೆ ಚಿಕಿತ್ಸಾ ವೆಚ್ಚ ಪಡೆದುಕೊಳ್ಳುವುದು ಮತ್ತು ಅಂಗವಿಕಲತೆ ಇಲ್ಲವೇ ಸಾವು ಸಂಭವಿಸಿದರೆ ಸೂಕ್ತ ಪರಿಹಾರ ಪಡೆಯುವ ಹಕ್ಕು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಕೊಂಕಣಿ ಮಾತಾಡ್ಬೇಕಾದ್ರೆ ಕನ್ನಡ ಮಾತಾಡ್ಬೇಕು. ನಾನು 2 ವರ್ಷದಿಂದ ಎರಡು ಮಿಕ್ಸ್ ಮಾಡಿ ಮಾತಾಡ್ತಿದ್ದೆ, ಕನ್ನಡ ಕೊಂಕಣಿ ಎರಡು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ 2 ಕಥಾಭಾಗದ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಭೆ ಆಗಬೇಕಾಗಿದೆ. ಒಂದು ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟು, ಇನ್ನೊಂದು 15ನೇ ಹಣಕಾಸು ಯೋಜನೆಗೆ ಸಂಬಂಧಪಟ್ಟು. ಸರಿ, ತಮಗೆ ಗೊತ್ತಿರುವ ಹಾಗೆ ಉದ್ಯೋಗ ಖಾತ್ರಿ ಯೋಜನೆ ಅಂತಂದ್ರೆ ಕೂಲಿ ಕಾರ್ಮಿಕರು ಅಥವಾ ಸೌಲಭ್ಯ ಪಡ್ಕೊಳ್ಳುವಂಥವ್ರು ಉದ್ಯೋಗ ಚೀಟಿಯನ್ನು ಮಾಡ್ಕೊಳ್ಳುವಂಥದ್ದು, ಕೆಲಸಕ್ಕೆ ಬೇಡಿಕೆಯನ್ನು ಸಲ್ಲಿಸುವಂಥದ್ದು, ವೈಯಕ್ತಿಕವಾಗಿ ಮತ್ತು ಸಮುದಾಯವಾಗಿ ಕೆಲಸವನ್ನ ಮಾಡ್ಕೊಳ್ಳುವಂಥದ್ದು. ಇದು ಉದ್ಯೋಗ ಖಾತ್ರಿ ಯೋಜನೆ ಸಂಬಂಧಪಟ್ಟು. ಒಂದು ದಿವಸದ ಕೂಲಿ ಈಗ 349 ರೂಪಾಯಿ. ಆ ನಂತರದಲ್ಲಿ ಕೆಲಸಕ್ಕೆ ಸಂಬಂಧ ಉದ್ಯೋಗ ಚೀಟಿ ಮಾಡ್ಕೊಳ್ಬೇಕಾದ್ರೆ ಕೆಲವು ದಾಖಲಾತಿಗಳನ್ನ ಪಂಚಾಯತಿ ಕೊಡ್ಬೇಕಾದ್ರೆ ಅದು ಉದ್ಯೋಗ ಚೀಟಿಯನ್ನು ಕೊಡ್ತಾರೆ. ಇವಾಗ ಪಂಚಾಯತಿ ಸದಸ್ಯರು ಕೂಡ ಉದ್ಯೋಗ ಚೀಟಿಯನ್ನ ಮಾಡ್ಕೊಡ್ತಾರೆ. ಕೆಲಸಕ್ಕೆ ಬರೋದ್ರಿಂದ ಬೇಡಿಕೆನ ಸಲ್ಲಿಸಬೇಕು, ನಾನು ಕೆಲಸಕ್ಕೆ ಬರ್ತೀನಿ ಅಂತ. ಇಲ್ಲದೆ ಇದ್ರೆ ಉದ್ಯೋಗ ಚೀಟಿಯನ್ನ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಕಡ್ಡಾಯವಾಗಿ ಉದ್ಯೋಗ ಚೀಟಿಯನ್ನು ಮಾಡ್ಕೊಳ್ಬೇಕು. ಉದ್ಯೋಗ ಚೀಟಿನ ಜಾಸ್ತಿ ಮಾಡ್ಕೊಂಡಾಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾಮಗಾರಿಗಳನ್ನ ಕೈಗೆತ್ತಿಕೊಳ್ಳಲಿಕ್ಕೆ ಅನುಕೂಲ ಆಗ್ತದೆ. ಎರಡನೇದಾಗಿ ಇಲ್ಲಿ ವೈಯಕ್ತಿಕ ಮತ್ತು ಸಮುದಾಯ ಕಾಮಗಾರಿಗಳನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಏನು ವೈಯಕ್ತಿಕ ಕಾಮಗಾರಿ ಅಂದ್ರೆ? ಮೊದಲನೇದಾಗಿ ದನದ ಕೊಟ್ಟಿಗೆ, ಎರಡನೇದಾಗಿ ಬಚ್ಚಲು ಗುಡ್ಡಿ, ಮೂರನೇದಾಗಿ ಎರೆಹುಳು ಗೊಬ್ಬರ ಕೊಟ್ಟಿ, ನಾಲ್ಕನೇದಾಗಿ ಕೃಷಿ ಬಾವಿ, ಐದನೇದಾಗಿ ಅಧಿಕಾರಿಗಳಿದ್ದಾರೆ, ಅವರು ವಿಷಯವನ್ನು ಹೇಳ್ತಾರೆ. ಅಂದ್ರೆ ತೆಂಗು ತೋಟ ಇರ್ಬೋದು, ಅಡಿಕೆ ತೋಟ ಇರ್ಬೋದು, ನಿಂಬೆ ತೋಟ ಇರ್ಬೋದು, ಬಾಳೆ ತೋಟ ಇರ್ಬೋದು, ಪಪ್ಪಾಯಿ ತೋಟಗಳಿರ್ಬೋದು, ಹಣ್ಣಿನ ತೋಟಗಳಿರ್ಬೋದು. ಇವಷ್ಟು ವೈಯಕ್ತಿಕವಾಗಿ ಮಾಡ್ಕೊಳ್ಳಿಕ್ಕೆ ಅವಕಾಶವಿದೆ. ಇನ್ನು ಕಮ್ಯುನಿಟಿ ವರ್ಕ್, ಸಮುದಾಯ ಕಾಮಗಾರಿಗಳು. ಸಮುದಾಯ ಕಾಮಗಾರಿಗಳು ಯಾವುದು?
ಮೊದಲನೇದಾಗಿ ನಮ್ಮ ಸುತ್ತಮುತ್ತಲ ಏನಾದ್ರು ಅರಣ್ಯ ಇದ್ರೆ ಅರಣ್ಯ ಕಾಮಗಾರಿಗಳು, ಗಿಡ ನೆಡುವಂಥದ್ದು, ಟ್ರೆಂಚ್ ತೆಗೆಯುವಂಥದ್ದು, ಅಥವಾ ಅಲ್ಲಿ ಇಂಗು ಗುಂಡಿ ಕೆರೆಗಳನ್ನ ನಿರ್ಮಾಣ ಮಾಡುವಂಥದ್ದು, ಅಥವಾ ಸ್ಮಶಾನ ಇದ್ರೆ ಅದರ ಅಭಿವೃದ್ಧಿಯನ್ನು ಮಾಡುವಂಥದ್ದು, ರಸ್ತೆಯನ್ನ ಮಾಡ್ಕೊಳ್ಳುವಂಥದ್ದು, ಅಥವಾ ನಿಮ್ಮಲ್ಲಿ ಇಲ್ಲಿ ಕೆರೆ ಸುಧಾರಣೆ ಇದ್ರೆ ಕೆರೆ ಸುಧಾರಣೆಯನ್ನ ಮಾಡ್ಕೊಳ್ಳುವಂಥದ್ದು, ಅಥವಾ ಸರ್ಕಾರಿ ಬಾವಿಗಳಿದ್ರೆ ಅದರ ದುರಸ್ತಿ ಇತ್ಯಾದಿಗಳನ್ನ ಮಾಡ್ಕೊಳ್ಳುವಂಥದ್ದು. ಇದು ಸಮುದಾಯ ಕಾಮಗಾರಿ ಅಂತ. ಅಥವಾ ಶಾಲೆ ಇದ್ರೆ ಕಾಂಪೌಂಡ್ ಅನ್ನ ಮಾಡ್ಕೊಳ್ಳುವಂಥದ್ದು. ಇದು ಸಮುದಾಯ ಕಾಮಗಾರಿಗಳಾಗಿರ್ತದೆ. ಸೊ ಇದು ಮುಖ್ಯ ಉದ್ದೇಶ ಅಂತಂದ್ರೆ ಫಲಾನುಭವಿಗಳು ಬೇಡಿಕೆ ಸಲ್ಲಿಸಬೇಕು, ಕಾಮಗಾರಿಗಳನ್ನು ಮಾಡಬೇಕು, ಕೆಲಸಕ್ಕೆ ಬರುವಂತ ಒಂದು ದಿವಸಕ್ಕೆ 349 ರೂಪಾಯಿ ಕೂಲಿಯನ್ನ ನಿಮ್ಮ ಖಾತೆಗೆ ಜಮಾ ಮಾಡಬೇಕು. ಇದು ಒಂದು. ಇನ್ನು 15ನೇ ಹಣಕಾಸು ಯೋಜನೆ ಅಂತಂದ್ರೆ ಇಲಾಖೆಯ ನಿಯಮಾವಳಿ ಪ್ರಕಾರ ಏನಿದೆ ಮತ್ತು ಗ್ರಾಮ ಪಂಚಾಯತ್ ಜನಸಂಖ್ಯೆ ಮತ್ತು ಭೌಗೋಳಿಕ ವಿಸ್ತಾರದ ಆಧಾರದಲ್ಲಿ ಹಣ ಬಿಡುಗಡೆ ಆದಂತಹ ಹಣ ಅಥವಾ ಅನುದಾನವನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷ, ಉಪಾಧ್ಯಕ್ಷ, ಸದಸ್ಯರು ಕ್ರಿಯಾ ಯೋಜನೆ ಮಾಡಿ ಗ್ರಾಮ ಸಭೆಯಲ್ಲಿ ಇಟ್ಟು ಗ್ರಾಮ ಸಭೆ ಅನುಮೋದನೆ ಪಡೆದು ಸಾಮಾನ್ಯ ಸಭೆಯಲ್ಲಿ ಇಟ್ಟು ಸಾಮಾನ್ಯ ಸಭೆ ಅನುಮೋದನೆ ಪಡೆದು ತಾಲೂಕಾ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತಿಗೆ ಆಗ ಅನುಮೋದನೆಯನ್ನು ಪಡ್ಕೊಳ್ಬೇಕು. ಬಟ್ 15ನೇ ಹಣಕಾಸು ಯೋಜನೆಯಲ್ಲಿ ಯಾವ ರೀತಿ ಇದೆ ಅಂದ್ರೆ ಗುತ್ತಿಗೆದಾರರು ಗ್ರಾಮ ಪಂಚಾಯತಿಯ ಅಧ್ಯಕ್ಷ, ಉಪಾಧ್ಯಕ್ಷ, ಸದಸ್ಯರು ಆ ಭಾಗದ ನೋಂದಾಯಿತ ಗುತ್ತಿಗೆದಾರರು ಅಥವಾ ಇಲ್ಲಿಲ್ಲ ಅಂತಂದ್ರೆ ಪಕ್ಕದ ಪಂಚಾಯತಿಯಿಂದ ಅಥವಾ ಪಕ್ಕದ ನಗರ ಪ್ರದೇಶದಿಂದ ಯಾವುದೇ ಗುತ್ತಿಗೆದಾರರನ್ನ ಪಡ್ಕೊಂಡು ಕೆಲಸವನ್ನ ಮಾಡ್ಲಿಕ್ಕೆ ಅವಕಾಶ ಇದೆ. ಅಂದ್ರೆ ನೇರವಾಗಿ ಅವರ ಅಕೌಂಟ್ಗೆ ಹಣ ಜಮಾ ಆಗ್ತದೆ. ಅವರಿಗೆ ಆನ್ಲೈನ್ ಪೇಮೆಂಟ್ ಗುತ್ತಿಗೆದಾರ. ಬಟ್ ನರೇಗಾ ಯೋಜನೆಯಲ್ಲೂ ಅದೇ ಕೆಲಸ ಮಾಡ್ಬೋದು, 15ನೇ ಹಣಕಾಸು ಯೋಜನೆಯಲ್ಲಿ ಕೆಲಸ ಮಾಡ್ಬೋದು. ಸ್ವಲ್ಪ ಬದಲಾವಣೆಗಳಿದೆ. ಈಗ ಇಲ್ಲಿ ನಿಮ್ಮ ಬಂದಿರುವಂತಹ ಬಿಡುಗಡೆ ಆಗಿರುವಂತಹ ಅನುದಾನವನ್ನ ನಿಯಮಾವಳಿ ಪ್ರಕಾರ ಖರ್ಚು ಮಾಡಬೇಕು. ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಪಂಚಾಯಿತಿಯ ಸದಸ್ಯರುಗಳಿಗೆ ತರಬೇತಿ ಇರ್ತದೆ, ಅಥವಾ ಮಾಹಿತಿ ಇರ್ತದೆ, ಅಥವಾ ವಿಡಿಯೋ ಕಾನ್ಫರೆನ್ಸ್, ಗೂಗಲ್ ಮೀಟ್ ಅಲ್ಲಿ ಸಾಕಷ್ಟು ಮಾಹಿತಿಗಳಿರ್ತದೆ. ಬಟ್ ಜನಗಳಿಗೆ ಮಾಹಿತಿಯನ್ನು ಕೊಡಬೇಕು ಅಂತಂದ್ರೆ ಜನ ತಿಳ್ಕೊಳ್ಬೇಕು ಅಂದ್ರೆ ಎರಡೇ ಅವಕಾಶ, ಒಂದು ವಾಟ್ಸಭೆ ಮತ್ತೊಂದು ಗ್ರಾಮ ಸಭೆ. ಈಗ ಏನಾಗ್ತದೆ, ನಿಯಮಗಳೆಲ್ಲ ಬದಲಾವಣೆಗಳು ಆಗ್ತಾ ಇರ್ತದೆ. ಆ ನಿಯಮಗಳು ಬದಲಾವಣೆ ಆದಾಗ ಅದನ್ನ ಜನರಿಗೆ ಮಾಹಿತಿಯನ್ನು ಕೊಡಬೇಕಾಗ್ತದೆ. ಯಾಕೆ ನಾನು ಇದನ್ನ ಹೇಳ್ತೀನಿ ಅಂತಂದ್ರೆ ಬಹಳಷ್ಟು ಜನಗಳು ಪಂಚಾಯತಿ ಅಧ್ಯಕ್ಷ, ಉಪಾಧ್ಯಕ್ಷ, ಸದಸ್ಯರಿಗೆ ಹೇಳ್ತಾ ಇರ್ತಾರೆ, ನಾವು ಏನು ಸದಸ್ಯರುಗಳಿಗೆ ಮಾಹಿತಿಗಳು ಬಂದಿರ್ತವೆ. ಜನಗಳಿಗೆ ಮಾಹಿತಿಯನ್ನು ಕೊಡ್ಬೇಕಾದ್ರೆ ಒಂದು ವಾಟ್ಸಪ್ ಮತ್ತೊಂದು ಗ್ರಾಮ ಸಭೆಗಳು ಮಾತ್ರ ಅಲ್ಲಿ ಗೊತ್ತಾಗ್ತದೆ. ಯಾಕೆ ಅಂತಂದ್ರೆ ತಾವುಗಳೆಲ್ಲ ಏನ್ ಮಾಡ್ತೀವಿ, ಗ್ರಾಮ ಪಂಚಾಯತ್ ಮತ್ತ ನಮ್ಗೆ गावात अशी रोड करून देऊ का, आमच्या गावात इथं चರಂಡಿ करून देऊ का, ना मोरी करून देऊ का, बस स्टँड बांधून देऊ का, निघा ते स्कूलाचे कंपाऊंड ना झाले ते नळे कुठला पत्रे घालून देऊ का, ना झाले ते टॉयलेट बांधून देऊ का सांगतात. बट ಇಲ್ಲಿ ಗ್ರಾಮ ಪಂಚಾಯತ್ ಇರುವಂತ ಅನುದಾನ ಎಷ್ಟು ದುಡ್ಡು ಬಂದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕ್ರಿಯಾ ಯೋಜನೆಯನ್ನ ಮಾಡ್ಬೇಕಾಗುತ್ತೆ ಅಲ್ವಾ. ಹಾಗಾಗಿ ನಿಯಮ ಹೆಂಗಿದೆ, 15% ಫೈನಾನ್ಸ್ 15ನೇ ಹಣಕಾಸು ನಿಯಮ ಹೆಂಗಿದೆ ಅಂದ್ರೆ, ಫಾರ್ ಎಕ್ಸಾಂಪಲ್ 1 ಲಕ್ಷ ರೂಪಾಯಿ ಇಲ್ಲಿ ಪಂಚಾಯತಿ ಬಿಡುಗಡೆ ಆಯ್ತು ಅಂತಂದ್ರೆ ಅದರಲ್ಲಿ 30,000 ಕುಡಿ ನೀರಿಗೆ ಇಡಬೇಕು, ಇನ್ನೊಂದು 30,000 ಘನತ್ಯಾಜ್ಯ ಘಟಕ ಕಸ ವಿಲೇವಾರಿ ಅಂತ ಹೇಳ್ತೀವಲ್ಲ ಅದಕ್ಕೆ ಇಡಬೇಕು. ಉಳಿದಂತ 40,000 ಪಂಚಾಯತಿ ಸದಸ್ಯರು ಬೀದಿ ದೀಪ ಹಾಕೊಳ್ಬೇಕು, ಚರಂಡಿ ಇದು ಮಾಡ್ಬೇಕು, ಆನಂತರ ಸ್ಮಶಾನ ಅಭಿವೃದ್ಧಿ ಕೆಲಸಗಳಿರ್ಬೋದು, ಅಂಗನವಾಡಿ ಇರ್ಬೋದು, ಶಾಲೆ ಇರ್ಬೋದು, ಇಲ್ಲೆಲ್ಲ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಇರುವಂತಹ ಅಮೌಂಟ್ ನಲ್ಲಿ ಅವರು ಕ್ರಿಯಾ ಯೋಜನೆಯನ್ನು ಮಾಡಿ ಕಾಮಗಾರಿಗಳನ್ನು ಮಾಡಬೇಕಾಗ್ತದೆ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಜನಗಳಿಗೆ ಒಂದು ಮಾಹಿತಿ ಇಲ್ಲ. ನಮ್ಮ ಪಕ್ಕದಲ್ಲಿ ಚಿತ್ತಾಪುರ ಪಂಚಾಯತ್ ಇದೆ, ಮತ್ತಲ್ಲಿ ಮಲ್ಲಾಪುರ ಪಂಚಾಯತ್ ಇದೆ, ಲಕ್ಷಗಟ್ಟಲೆ ರೂಪಾಯಿ ಅಮೌಂಟ್ ಬರ್ತದೆ. ಯಾಕೆ? ಏರಿಯಾ ಗೊತ್ತಿದೆ, ಜನಸಂಖ್ಯೆನೂ ಜಾಸ್ತಿ. ಬಟ್ ಈ ಪಂಚಾಯತಿ ಒಂದು ಮಧ್ಯಮ ಹಂತದಲ್ಲಿ ಹಣ ಬರ್ತದೆ. ಅತಿ ಕಡಿಮೆ ಬರ್ತಾ ಇರುವಂತಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಕಡಿಮೆ ಬರ್ತಾ ಇರುವಂತದ್ದು ಅಂತಂದ್ರೆ ನಮ್ಮ ವೈಲ್ವಾಡ ಮತ್ತು ಕೆರವಡಿ. ಅರ್ಧಾಯ್ತಾ? ನಿಮ್ಗಾದ್ರೂ ಒಂದು ಅಂತರ ಬರ್ತದೆ. ನಮ್ಮ ಹಾಗೆ ಕೆರವಡಿ ಜನ ಇದ್ದಾರೆ, ವೈಲ್ವಾಡದಲ್ಲಿ ಜನ ಇದ್ದಾರೆ, ಏರಿಯಾಗಳು ದೊಡ್ಡ ಇದೆ, ನಡುಗಡ್ಡೆಗಳು ಬರ್ತದೆ. ಒಂದು ವರ್ಷಕ್ಕೆ ಅವ್ರಿಗೆ 11-12 ಲಕ್ಷ ರೂಪಾಯಿ ಬರ್ತದೆ. ಅದ್ರಲ್ಲಿ ಅವ್ರು ಹೆಂಗ್ ಅಭಿವೃದ್ಧಿ ಮಾಡ್ಬೋದು? ನಿಮಗೆ ಈ ಭಾಗದಲ್ಲಿ ಬರುವಂತಹ 25 ಲಕ್ಷದ ಹೆಂಗ್ ಅಭಿವೃದ್ಧಿ ಮಾಡ್ಬೋದು? ಅದೇ 70-80 ಲಕ್ಷ ಬರ್ತಾ ಇರುವಂತ ಚಿತ್ತಾಪುರದಲ್ಲಿ ಅಲ್ವಾ. ನಾನು ಯಾಕೆ ಹೇಳ್ತಿದ್ದೇನೆ, ಈ 15ನೇ ಹಣಕಾಸು ಒಂದೊಂದು ಗ್ರಾಮ ಪಂಚಾಯತ್ ಏರಿಯಾಗೆ ಆಯಾ ಒಂದು ನಿಯಮಾನುಸಾರವಾಗಿ ಹಣ ಬಿಡುಗಡೆ ಆಗ್ತದೆ. ಬಂದಿರುವಂತ ಅನುದಾನವನ್ನು ಗ್ರಾಮ ಪಂಚಾಯತಿಯ ಪ್ರತಿನಿಧಿಗಳು ಕ್ರಿಯಾ ಯೋಜನೆಯನ್ನ ಮಾಡಿ ಕಾಮಗಾರಿಗಳನ್ನು ಮಾಡ್ಬೇಕಾಗ್ತದೆ. ಎಲ್ಲವೂ ಒಂದೇ ಸಲ ರಸ್ತೆ ಮಾಡ್ಲಿಕ್ಕಾಗಲ್ಲ.
ಈವರೆಗೆ ಒಂದು 100 ಮೀಟರ್ ಅಥವಾ ಒಂದು 50 ಮೀಟರ್ ಅಥವಾ ಈ ವಾರ್ಡಲ್ಲಿ ಒಂದು ಸ್ವಲ್ಪ ಕಾಮಗಾರಿ, ಆ ವಾರ್ಡಲ್ಲಿ ಒಂದು ಸ್ವಲ್ಪ ಕಾಮಗಾರಿನ ಮಾಡಬೇಕಾಗ್ತದೆ. ಇದು ಜನ ತಿಳ್ಕೊಳ್ಬೇಕಾಗಿರುವಂಥದ್ದು ಮಾಹಿತಿಗಾಗಿ ನಿಮಗೆ ಗಮನಕ್ಕೆ ತರಬೇಕು. ಒಂದೇ ಸಲ 2 ಕಿಲೋಮೀಟರ್ ರಸ್ತೆ ಮಾಡ್ಲಿಕ್ಕೆ ಆಗುದಿಲ್ಲ, ಒಂದೇ ಸಲ 500 ಮೀಟರ್ ಕಾಂಕ್ರೀಟ್ ರಸ್ತೆನ ಮಾಡ್ಲಿಕ್ಕೆ ಆಗೋದಿಲ್ಲ. ಗ್ರಾಮ ಪಂಚಾಯತಿ ಬರುವಾಗ ಹಿಂದೇನಾಗ್ತಿತ್ತು, ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕಾ ಪಂಚಾಯತಿಯ ಹಂಗಾಮಿಗಳು ಬಂದಾಗ ಅಲ್ಲಿಯ ಜನಪ್ರತಿನಿಧಿಗಳು ಕಾಮಗಾರಿಯನ್ನು ಮಾಡ್ತಿದ್ರು. ಅರ್ಥಾಯ್ತಾ? ಇದು ನರೇಗಾ ಯೋಜನೆ ಮತ್ತು 15ನೇ ಹಣಕಾಸು ಯೋಜನೆಯ ಒಂದು ಮಾಹಿತಿ. ಇದು ನರೇಗಾ ಯೋಜನೆಯಲ್ಲಿ ಈ ರೀತಿಯ ನಿಯಮ, 15ನೇ ಹಣಕಾಸಲ್ಲಿ ಈ ರೀತಿಯ ನಿಯಮಗಳು ಇದ್ದಾವೆ. ಹಾಗಾದ್ರೆ ಇಲ್ಲಿ ಸಾಮಾಜಿಕ ಪರಿಶೋಧನೆ ಅಂದ್ರೇನು? ಸೊ ಇಲ್ಲಿ ಸರ್ಕಾರದ ವ್ಯವಸ್ಥೆಯಲ್ಲಿ ಅನುದಾನಗಳು ಬಿಡುಗಡೆ ಆದಾಗ ಲೆಕ್ಕಪತ್ರಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಲೋಕಲ್ ಆಡಿಟರ್ ಮತ್ತು ಚಾರ್ಟರ್ಡ್ ಅಕೌಂಟೆಂಟ್ ಅಂತ ಇರುವಂತಹ ವ್ಯವಸ್ಥೆಯಲ್ಲಿ ಪರಿಶೀಲನೆ ಆಗ್ತದೆ. ಬಟ್ ಇದು ಕೂಲಿ ಕಾರ್ಮಿಕರಿಗೆ, ಫಲಾನುಭವಿಗಳಿಗೆ ಸಂಬಂಧಿಸಿರುವುದರಿಂದ ಅವರ ಸಮ್ಮುಖದಲ್ಲಿ ಕೊನೆಯ ದಿವಸ ಸಭೆಯನ್ನ ಮಾಡುವಂಥದ್ದು, ಅವರ ಅಭಿಪ್ರಾಯಗಳನ್ನು ತೆಗೆದುಕೊಳ್ಳುವಂಥದ್ದು, ಅವರ ಸಲಹೆ ಸೂಚನೆಗಳನ್ನು ತೆಗೆದುಕೊಳ್ಳುವಂಥದ್ದು, ಅಥವಾ ಕೋಲೆ ಏನು ಬಂದಿದೆ ಅಥವಾ ಹೊಸ ಕಾಮಗಾರಿ ಏನು ಸೇರ್ಪಡೆಯಾಗಿದೆ ಅಂತ ಹೇಳುವಂಥದ್ದು ಚರ್ಚೆ ಮಾಡುವುದು. ಸೊ ಇವತ್ತಿನ ಸಭೆಗೆ ಜಿಲ್ಲಾ ಪಂಚಾಯತಿ ಸೂಚಿಸಿದಂತಹ ಅಧಿಕಾರಿ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆ ಮಟ್ಟದಲ್ಲಿ ನಡೆಯುವಂಥದ್ದು. ಆಯ್ತಾ? ಒಂದು. ಹಾಗಾಗಿ ಇವತ್ತು ತೋಟಗಾರಿಕೆ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆಯನ್ನ ಇಲ್ಲಿ ನಡೆಸುವಂಥದ್ದು. ಈ ಸಾಮಾಜಿಕ ಪರಿಶೋಧನೆ ಅಂತಂದ್ರೆ ತಪ್ಪುಗಳನ್ನ ಹುಡುಕುವಂಥದ್ದು. ವಾಸ್ತವಿಕವಾಗಿ ಏನಿದೆ, ನಿಯಮ ಗಂಟೆ ಕೂಲಿ ಕಾರ್ಮಿಕರು ಬರಬೇಕು, ಮಾಡ್ತಾರ, ಕೂಲಿ ಪಾವತಿ ಆಗಿದೆಯಾ ಅಥವಾ ಯಾರಿಗೆ ಪಾವತಿ ಆಗಿಲ್ಲ, ಅಥವಾ ಇನ್ನು ಕೆಲಸಕ್ಕೆ ಬೇಡಿಕೆ ಸಲ್ಲಿಸಿದಾರ, ಬೇಡಿಕೆ ಸಲ್ಲಿಸಿದ ಕೆಲಸ ಸಿಕ್ಕಿದೆ ಇಲ್ವಾ, ಮತ್ತು ಗ್ರಾಮದಲ್ಲಿ ಕಾಮಗಾರಿಗಳು ಆಗಿದಾವ ಅಂತ ಹೇಳುವಂಥದ್ದನ್ನ ನೋಡುವಂಥದ್ದು, ಪರಿಶೀಲನೆಯನ್ನು ಮಾಡುವಂಥದ್ದು ಮತ್ತು ತಮ್ಮನ್ನ ಒಳಗೊಂಡು ಮನೆ ದಿವಸ ಸಭೆಯನ್ನ ನಡೆಸಿ ಚರ್ಚಿಸಿ ತೀರ್ಮಾನವನ್ನ ತೆಗೆದುಕೊಳ್ಳುವಂಥದ್ದಾಗಿದೆ. ಹಾಗಾಗಿ ಸಾಮಾಜಿಕ ಪರಿಶೋಧನೆ 2011ರಲ್ಲಿ ಇದನ್ನ ಸ್ಪಷ್ಟವಾಗಿ ಗ್ರಾಮ ಪಂಚಾಯತ್ ಸಭಾಧ್ಯಕ್ಷ, ನೋಡಲ್ ಅಧಿಕಾರಿಗಳು ಮತ್ತು ಸಂಬಂಧಿತ ಕೂಲಿ ಕಾರ್ಮಿಕರು, ಸಂಘ ಸಂಸ್ಥೆಗಳು ಮತ್ತು ನಮ್ಮ ಸಂಜೀವಿನಿ ಒಕ್ಕೂಟದ ಪ್ರತಿನಿಧಿಗಳು, ಸದಸ್ಯರುಗಳು ಇವರ ಸಮ್ಮುಖದಲ್ಲಿ ಈ ಪ್ರಕ್ರಿಯೆಯನ್ನ ನಡೆಸುವಂತಾಗಿದೆ. ಇದಿಷ್ಟು ಒಂದು ಪ್ರಾಸ್ತಾವಿಕ ವಿಚಾರಗಳು. ಸುಧಾ ಈಗಾಗಲೇ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 23-24 ಸಾಲಿನಲ್ಲಿ ಎಲ್ಲರಿಗೂ ನಮಸ್ಕಾರ. ಕಾಮಗಾರಿಗಳ ವಿವರವನ್ನು ಓದಿ ಹೇಳ್ತೇನೆ. ಘಾಟ್ಸಾಯಿ ಗ್ರಾಮ ಪಂಚಾಯತ್ ದೋಲ್ಗದ್ದೆಯಲ್ಲಿರುವ ಗದ್ನಿಗೆ ಹೋಗುವ ಕಾಲುವೆ ಹೂಳೆತ್ತುವುದು ಮೊತ್ತ 2,74,604. ಘಾಟ್ಸಾಯಿ ದೋಲ್ಗದ್ದೆಯಲ್ಲಿರುವ ಮಳೆಗಾಲದ ನೀರು ಸರಾಗವಾಗಿ ಹರಿದು ಹೋಗಲು ಕಾಲುವೆ ಹೂಳೆತ್ತುವುದು ಮೊತ್ತ 1,08,704. ವಿಲ್ಸನ್ ಫರ್ನಾಂಡಿಸ್ ಮನೆಯಿಂದ ಚರ್ಚ್ ಕಾಂಪೌಂಡ್ ವರೆಗೆ ಚರಂಡಿ ಮತ್ತು ಸ್ಲ್ಯಾಬ್ ಮೊತ್ತ 316. ಗೋಡ್ಶಿಟ ಸಾಯಿಬಾಬಾ ದೇವಸ್ಥಾನದಿಂದ ಗಜಾವಣೇಕರ್ ಮನೆ ತನಕ ಚರಂಡಿ ಮೊತ್ತ 632. ಆನಂದ್ ರಾಮಚಂದ್ರ ನಿರಾಶ್ರಿ ಇವರ ಜಮೀನಿನಲ್ಲಿ ಅಲ್ಪ ಆಳದ ಬಾವಿ ಮೊತ್ತ 15,800. ಲಕ್ಷ್ಮೀನಾರಾಯಣ್ ಶೇಟ್ ಇವರ ಬಸವ ವಸತಿ ಮನೆ ಮೊತ್ತ 4,740. ವಿದ್ಯಾ ವಿನೋದ್ ಕುವಾಡೇಕರ್ ಇವರ ಬಸವ ವಸತಿ ಮನೆ ಮೊತ್ತ 8,848. ಗೀತಾ ಗೋವಿಂದ್ ನಾಯ್ಕ್ ಇವರ ಬಸವ ವಸತಿ ಮನೆ ಮೊತ್ತ 7,584. ಸಪ್ನಾ ಸಂದೀಪ್ ನಾಯ್ಕ್ ಇವರ ಬಸವ ವಸತಿ ಮನೆ ಮೊತ್ತ 7,584. ರಕ್ಷಿತಾ ರಾಜು ಕುಡ್ಕರ್ಕರ್ ಇವರ ಬಸವ ವಸತಿ ಮನೆ ಮೊತ್ತ 28,440. ವನಿತಾ ಆನಂದ್ ನಾಯ್ಕ್ ಇವರ ಬಸವ ವಸತಿ ಮನೆ ಮೊತ್ತ 12,008. ಸ್ವಾತಿ ಸಂತೋಷ್ ನಾಯ್ಕ್ ಇವರ ಬಸವ ವಸತಿ ಮನೆ ಮೊತ್ತ 19,592. ಕಲ್ಪನಾ ನಾರಾಯಣ್ ಮಿರಾಜ್ ಇವರ ಬಸವ ವಸತಿ ಮನೆ ಮೊತ್ತ 7,584. ದೀಪಾ ದೇವೇಂದ್ರ ನಾಯ್ಕ್ ಇವರ ಬಚ್ಚಲಗುಂಡಿ ಮೊತ್ತ 4,740. ಜ್ಯೋತಿ ಚಂದ್ರಕಾಂತ್ ನಾಯ್ಕ್ ಇವರ ಪೌಷ್ಟಿಕ ಕೈತೋಟ ಮೊತ್ತ 1,896. ಐಶ್ವರ್ಯ ಆನಂದ್ ತಳಪಣ್ಕರ್ ಇವರ ಪೌಷ್ಟಿಕ ಕೈತೋಟ ಮೊತ್ತ 1,896. ಶ್ವೇತಾ ಉದಯ್ ಮಡಿವಾಳ್ ಇವರ ಪೌಷ್ಟಿಕ ಕೈತೋಟ ಮೊತ್ತ 1,896. ರೀಟಾ ಮನ್ವೇಲ್ ರೆಬೆಲ್ಲೋರ್ ಇವರ ಪೌಷ್ಟಿಕ ಕೈತೋಟ ಮೊತ್ತ 1,896. ಶೈಲಾ ಮಹಾಬಲೇಶ್ವರ್ ತಳಪಣ್ಕರ್
ಪೌಷ್ಟಿಕ ಕೈತೋಟ ಮೊತ್ತ 1896. ಸಂಜಯ್ ನಾಯ್ಕ್ ಹುಡುಗ ಪೌಷ್ಟಿಕ ಕೈತೋಟ ಮೊತ್ತ 1896. ರೂಪಾ ವಿಠೋಬ್ ನಾಯ್ಕ್ ಹುಡುಗ ಪೌಷ್ಟಿಕ ಕೈತೋಟ ಮೊತ್ತ 1896. ವನಿತಾ ದಯಾನಂದ್ ನಾಯ್ಕ್ ಪೌಷ್ಟಿಕ ಕೈತೋಟ ಮೊತ್ತ 1896. ಕೋಮಲ್ ಕುಮಾರ್ ನಾಯ್ಕ್ ಪೌಷ್ಟಿಕ ಕೈತೋಟ ಮೊತ್ತ 2212. ಲೀನಾ ಜ್ಞಾನೇಶ್ವರ್ ನಾಯ್ಕ್ ಪೌಷ್ಟಿಕ ಕೈತೋಟ ಮೊತ್ತ 1896. ಸುರೇಖಾ ದಯಾನಂದ್ ನಾಯ್ಕ್ ಹುಡುಗ ಪೌಷ್ಟಿಕ ಕೈತೋಟ ಮೊತ್ತ 1896. ಕರುಣಾ ಕೃಷ್ಣಾನಂದ್ ಹುಡುಗೇಕರ್ ಪೌಷ್ಟಿಕ ಕೈತೋಟ 1896. ರೂಪಲಿ ಗುರು ನಾಯ್ಕ್ ಹುಡುಗ ಇವರ ಪೌಷ್ಟಿಕ ಕೈತೋಟ ಮೊತ್ತ 1896. ಕಾರ್ಮೆಲಿನ್ ಇನಾಸ್ ಅಲ್ಫನ್ಸೋ ಇವರ ಪೌಷ್ಟಿಕ ಕೈತೋಟ ಮೊತ್ತ 1896. ಫಿಲೋಮೆನಾ ಪಿಯೂಸ್ ಫರ್ನಾಂಡಿಸ್ ಪೌಷ್ಟಿಕ ಕೈತೋಟ ಮೊತ್ತ 1896. ಮಿಲಾಗ್ರಿನ್ ಬಾಬು ಕುರ್ತಾಡೋ ಇವರ ಮನೆ ನಿರ್ಮಾಣ ಮೊತ್ತ 14432. ರೇಮಿತಾ ಕೆ ಡಿಸೋಜೆ ಇವರ ಮನೆ ನಿರ್ಮಾಣ ಮೊತ್ತ 19592. ಗೀತಾ ಲೋಯಲ್ ಗುಡಿನೋ ಇವರ ಮನೆ ನಿರ್ಮಾಣ ಮೊತ್ತ 28440. ಕತ್ರಿನ್ ಸಂಜವ್ ಅಲ್ಫಾನ್ಸೋ ಇವರ ಬಚ್ಚಲಗುಂಡಿ ನಿರ್ಮಾಣ ಮೊತ್ತ 5056. ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಮಧ್ಯವಾಡ ಶಾಲಾ ಕಾಂಪೌಂಡ್ ಗೋಡೆ ನಿರ್ಮಾಣ ಮೊತ್ತ 48348. हे किती आता वाचून सांगितलं असं पडे कम्प्युटर तिथे अपडेट केलं कम्प्युटर अपलोड ಆಗಿದೆ ಇದನ್ನ ನಾವು ಹೇಳಿದೆ ಆಯ್ತಾ ಇದಕ್ಕೆ ಸಂಬಂಧಪಟ್ಟಂತೆ ಯಾರಿಗಾದ್ರೂ ಕೂಲಿ ಪಾವತಿ ಆಗಿದ್ರೆ ಅಥವಾ ಏನಾದ್ರು ಅರ್ಜಿ ಕೊಟ್ಟು ಕಾಮಗಾರಿ ಪ್ರಾರಂಭ ಮಾಡಿದ್ರೆ ಏನಾದ್ರು ಇದ್ರೆ ಕೇಳಬಹುದು अमित कर सकतो आमका काय पहिले हे रस्त्यावर देखील ते लेटर आहे रस्ता देखील आपली प्रशांत ग्रामीणला पूरा फॉरेस्ट एरिया असतात आपली परिस्थिती ये ने मेला प्रशांत हे गेल्याकडे आमगे पहिले लोक आज लोक वाढला सगळं खालचे आमगेले मेंबर येऊन मसरा सांगून असले काम बंद करून येतात आणि हाईट पैसे स्मशानातच आपले ते येतात सगळ्याला येतात ರಿಲೇಟೆಡ್ ಆಗಿ ನಾವು ಹೇಳ್ಬೋದು ಅಧ್ಯಕ್ಷ ಅನುಮತಿ ತಗೊಂಡು ಬಟ್ ಇದೇನಾಗಿದೆ ಅಂತಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇಲ್ಲೇ ಇದ್ದಾರೆ ವಾಸ್ತವ ಸ್ಥಿತಿ ಹೇಗಿದೆ ಅಂತಂದ್ರೆ ಅಧಿಕೃತವಾಗಿ ಸ್ಮಶಾನಕ್ಕೆ ಇದು ಮಾಡಿದ್ವಿ ಅಂತಂದ್ರೆ ಬಳಸ್ಕೊಳ್ಬೇಕು ಇನ್ನು ಕೆಲವು ಕಡೆ ಏನಿದೆ ಅಂತಂದ್ರೆ ಇಲ್ಲಿಗವಾಗಿ ಸ್ಮಶಾನಕ್ಕೆ ಬಳಸ್ಕೊಂಡು ಬರ್ತಾ ಇದೆ थोडे फाटी किताशिले किताचा फॉरेस्ट डिपार्टमेंटचे एक रूल्स रेग्युलेशन बी होता ते किताचा एक एक ग्रामपंचायतीक फाटी किताशिले एक जागो स्मशान म्हणून दवरिल्ली तशी मागीर केला आमी जातीत एक स्मशान बनले एक जाय थंय आता हेतू मध्ये उलोवचें जाल्यार इंडिया पंचायती भितर वर्गात केला आसा खबर आसा एक स्मशान म्हणून दवरिल्ली जाग आशिल्ली थंय कितें केलें खबर आसा तेणी पंचायत मेंबरांनी सगळें उलोवन घेवन तितले जागा नाही तितले जागा कोण नाही आसा पळय ते जागे न्ही अशें सांगता तेणी केल्ले तेणी डिसिजन केलें अशें कितें आसा म्हळ्यार पार्टिशन अशी करून केल्लें आसा तेणी सांगिल्लें तेणी थंय चलते आनी सेकंड वन कितें आसा म्हळ्यार अशी जाग दवरिल्ली उरल्यार मात्र कितें करूं शकता सेकंड वन कितें आसा ते स्मशान मध्ये जी सँक्शन जाल्ली कितें आसा ते डीसी आनी फॉरेस्ट डिपार्टमेंटाक हे तुमगे पंचायतीच्या नक्की जागा आसा रिक्विजिशन तांकां तुमी ते सांगली पाटी हे केल्लें आसा खूब त्या टायपाचें तुमकां पंचायतीच्यान एक रिक्विजिशन डिपार्टमेंट डीसी ऑफिसाक किसी का दोन्ही कित्याक सांगता तुझा पट्टा सर्वे झाला सर ते कसं आमचं हे नसतं ते आमचे हे गाव दिलं आमका बोल आम्ही इकडे सगळा रिक्वेस्ट केलं आमचे वाडा 102 नंबर नूरा अवध मस्त वाडा ते एक बॉडी घालली आहे सर आमचं खूप हे येतात सर पैसे तुमचे रिक्वेस्ट सर आमचे हे तुम्ही पहिला आम्ही हे दिला 2 मुद्दे ನಾನು ಹೇಳ್ತಾ ಇರೋದಂದ್ರೆ ಅಧ್ಯಕ್ಷ ಅನುಮತಿ ತಗೊಂಡು
ಅಲ್ಲಿ ಡೆವಲಪ್ ಮಾಡಿಸ್ಬೋದು ಅಂತ ಆದೇಶ ಇದೆ. ಹಾಗೆ ತಮ್ಮ ಇಲಾಖೆಯಿಂದ ಏನಾದ್ರು ಆ ಥರ ಆದೇಶಗಳು ಇದ್ದರೆ ಇವರಿಗೆ ಅವರ ಸ್ಮಶಾನ ಅಭಿವೃದ್ಧಿ ಕೂಡ ಮಾಡೋಕ್ಕೆ ಅವಕಾಶ ಆಗುತ್ತೆ. ಅಟ್ಯಾಚ್ ಮಾಡ್ಬಿಟ್ಟು ನಾವು ಆಫೀಸರ್ ಹೈಯರ್ ಆಫೀಸರ್ ಇರ್ತಾರೆ ಆಫೀಸಿಗೆ ಕೊಡಿಕೆ ಅದು ಸುಳ್ಳಿದ್ದಂತೆ ಪಟ್ಟ ದಾನ झालं सर ऑलरेडी दोन गोष्टी दोन झालं काम करायला लागेल फॉरेस्टला काय आहे ना सर आमगे लो आता गेलो जमीन पडली की ते मागे जातात पण ऑब्जेक्शन द्यायला तर ते व्हिडिओ जातात एडीएम फेल झाले आमचे लाईटिंग खातो इथे ऑब्जेक्शन द्यायचे त्याच्यामुळे गेम सुरू झालं नाही मी टेकन होता एक लँड पंचायती असेंब्लीने इम्प्लिमेंट आहे ऑब्जेक्शन नो उद्देशाचा तुकडा आणि डिस्कशन्स तुकडे वस्तू स्मशान किंवा ಒಂಬತ್ತು ಕೋಟಿ ಜಮೀನು ಇದೆ ಸ್ವಲ್ಪ ಇದು ಮಾಡಿ ಬಹಳ ದುಡ್ಡು ಬರ್ತಾ ಇದೆ ಸರ್ ಅವರು ಮಾಡ್ಬೋದು ಸರ್ ಅದನ್ನ ಅಲ್ಲ ಈಗ ಸರಿ ಹೇಳ್ತೀನಿ ಈಗ ಅಂದ್ರೆ ಅವ್ರು ಯಾವ ಒಂದು ಆರ್ಡರ್ ಇದೆ ಅಂತ ಅದನ್ನ ಅಟ್ಯಾಚ್ ಮಾಡ್ಬಿಟ್ಟು ನಮ್ಮ ಆಫೀಸಿಗೆ ಕಳಿಸಿ ನಮ್ಮ ಹೈಯರ್ ಆಫೀಸರ್ ನಮಗೆ ನಮ್ಮ ತೋಟಗಾರಿಕೆ ಇಲಾಖೆ ಅವರು ನಮ್ಮ ತೋಟಗಾರಿಕೆ ಪಂಚಾಯತಿ ಬರ್ತಾ ಇದ್ದಾರೆ ಈಗ ನಿಮ್ಗೆ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ಸ್ ಏನಿದೆ ಪಟ್ಟ ಇದೆ ಅಂತ ಹೇಳ್ತಾರೆ ಸಂಪತ್ತು ಗುಂಟೆ ಅಂದ್ರೆ ಪಟ್ಟ ಇದೆ ಹಾಗಾದ್ರೆ ಡೆವಲಪ್ ಮಾಡಕ್ಕೆ ನಮ್ದೇನು ಆಬ್ಜೆಕ್ಷನ್ ಇರಬಾರ್ದು. ಹಾ ಸರ್ ಅದೇ ಕೇಳ್ತಾ ಇರೋದು ಈಗ ನಾನು ಹೇಳ್ತಾ ಇದ್ದೀನಿ ನಮಗೆ ಬಾಂಡ್ರಿ ದಾಖಲೆ ಮಾಡಿಸ್ತಾರೆ ಅವ್ರ ಹತ್ರ ಏನೇನು ಡಾಕ್ಯುಮೆಂಟ್ಸ್ ಮಾಡಿದೆಯೋ ಅದು ಒಂದು ಸ್ವಲ್ಪ ರೈಟಿಂಗ್ ಅಲ್ಲಿ ನಮ್ಮ ಸಾಹೇಬರಿಗೆ ಗೊತ್ತಿರಲಿ ಅವರು ಇಲ್ಲ ನಾನು ಹೇಳ್ತೇನೆ ಈಗ ತಾವು ಜನಪ್ರತಿನಿಧಿಗಳಿದ್ದೀರಿ ನಾನು ಹೇಳುವುದು ಏನು ಕೇಳಿದ್ರೆ ನೀವು ಪಟ್ಟ ಏನಿದೆ आता सर जनप्रतिनिधी आणि सर खरं लोकांना किंमत ना सर तालुका लोकांना किंमत सर अनेक सांगितलं ಇಂಪಾರ್ಟೆಂಟ್ जेल टाइम आणि ते भाषण करणे ಈಗ ಅನ್ಫೋಲ್ಡ್ म्हणून गेलो एका आज मीटिंग करू दिन म्हणायला समजा ते सांगतात ते तू मागल ना अजून म्हणलं अनफोल्ड म्हणून गेलो ಈಗ ನೀವು ಈಗ ಏನ್ ಮಾಡಿ ಗೊತ್ತಾ ಅದೇ कसले कामागेनो objection ಮಾಡುತ್ತೆ ಈಗ ಏನ್ ಮಾಡಿ ಗೊತ್ತಾ ಆಫೀಷಿಯಲ್ ಆಗಿ ನಿಮ್ಮ ಸಭೆಯಲ್ಲಿ ಈ ಒಂದು ಡಾಕ್ಯುಮೆಂಟ್ ಅನ್ನು ಇಟ್ಟು ಒಂದು ನಿಮ್ಮ ಪಂಚಾಯತಿಗೂ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಎರಡನೇದಾಗಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಒಂದು ವಲಯ ಅಧಿಕಾರಿ ಸಹಾಯಕ ವಲಯ ಅಧಿಕಾರಿ ಮತ್ತು ಕನ್ಸರ್ವೇಟರ್ ಇವರಿಗೆ ಒಂದು ಲೆಟರ್ ಅನ್ನು ನೀವು ಅಲ್ಲಿ ಏನು ಕೇಳಿದ್ರೆ ಈ ರೀತಿಯಲ್ಲಿ ಡಾಕ್ಯುಮೆಂಟ್ ನಮ್ಮಲ್ಲಿದೆ ಪಟ್ಟ ಇದೆ ನರೇಗಾ ಯೋಜನೆಯಲ್ಲಿ ಅಭಿವೃದ್ಧಿ ಮಾಡುವ ಸಲುವಾಗಿ ಒಂದು ಗ್ರಾಮದ ಒಂದು ಏನು ಸ್ಮಶಾನ ಅಭಿವೃದ್ಧಿ ಮಾಡ್ತೇವೆ ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ರಿಕ್ವೆಸಿಷನ್ ಅನ್ನು ಕಳಿಸಿ ಅಲ್ಲ ಸರ್ ಕಳಿಸಿದಾಗ ನೀವು ದಾಂಡಿ ಸೆಕೆಂಡ್ ಒಂದು ಡೇಟ್ ಆಗಲ್ಲ ಗೆಲ್ಲ ನಂತರ ಸ್ವಲ್ಪ 15 ದಿವಸ ಬಿಟ್ಟು ನೀವು ಇಒ ಸಾಹೇಬರನ್ನು ಭೇಟಿ ಮಾಡಿ ಫಾಲೋ ಮಾಡಿ ಸಿಇಒ ಸಾಹೇಬರನ್ನು ಭೇಟಿ ಮಾಡಿ ಯಾಕೆ ಅಂತಂದ್ರೆ ನರೇಗಾದಲ್ಲಿ ನಮ್ಮ ದೇವರಮಕ್ಕಿ ಪಂಚಾಯತ್ ಕೆರವಾಡಿ ಪಂಚಾಯತ್ ಬಿಟ್ಟರೆ ರಾಷ್ಟ್ರೀಯ ಪಂಚಾಯತ್ ಕೆಲಸಕ್ಕೆ ಬರ್ತಾರೆ ಯಾಕಂದ್ರೆ ಲೀಸ್ಟ್ ನೋಡಿ ಗೊತ್ತಾಗ್ತದೆ ಕೆಲಸ ಅವರಲ್ಲಿ ರಾಷ್ಟ್ರೀಯ ಗೊತ್ತಾಗ್ತದೆ ನರೇಗಾದಲ್ಲಿ ಆ ಒಂದು ಗುಡ್ಡು ಬೇಕಿಂದ ಅದಕ್ಕೆ ಸಂಬಂಧಪಟ್ಟಂತೆ ಸಿಇಒರು ಇಒರು ಮೀಟಿಂಗ್ ಅಲ್ಲಿ ಅವ್ರ ಗಮನಕ್ಕೆ ತರೋ ಕೆಲಸನೂ ಮಾಡ್ತಾರೆ ಅವಾಗ ಈ ಕಡೆಗೂ ಫಾಲೋ ಅಪ್ ಆಯ್ತು ನಿಮ್ ಲೆಟ್ರು ಅಲ್ಲಿ ಹೋಯ್ತು ಅವರಿಗೂ ಅಲ್ಲಿ ಫಾಲೋ ಅಪ್ ಆಗ್ತದೆ ಗೊತ್ತಾಯ್ತಾ ಈ ಎಲ್ಲಿಂದಾದ್ರೂ ಕೆಲಸ ಈ ಫಾಲೋ ಅಪ್ ಅನ್ನು ಮಾಡಿ ಆ ಲೆಟರ್ನ ಕರೆಸ್ಪಾಂಡೆನ್ಸ್ ಮಾಡಿ ಅರಣ್ಯ ಹಕ್ಕುದಲ್ಲಿ ಕೊಟ್ಟಿದ್ದು ಪಟ್ಟ आरटीसी ಇದೆ ಸರ್ ಅದೇ ಈ ಕಮ್ಯುನಿಕೇಶನ್ ಆಗ್ತಿಲ್ಲ ಹಿಂಗೆ ಆಗ್ತದೆ ಈ ಫಾಲೋ ಅಪ್ ಅನ್ನು ಮಾಡಿ ಆಗ್ತಾಯ್ತಾ ಸರ್ ಇನ್ನೊಂದು ಸಮಸ್ಯೆ ಯಾವುದು ಪ್ರೈವೇಟ್ ಪ್ರೈವೇಟ್ ಬಿಟ್ಟಿದೆ ಅದು ಡಿಪಾರ್ಟ್ಮೆಂಟ್ ಯಾರು ಕೊಟ್ಟಿದ್ರು ಅವ್ರು ಪ್ರಾಬ್ಲಮ್ ದಾನ ಮಾಡ್ಬಿಟ್ಟಾನೆ ಈಗ. ಲ್ಯಾಂಡ್ ಕಾಲಮ್ ಅದು 11 ಕಾಲಮ್ನಲ್ಲೇ ಬರಬೇಕು ಇನ್ನೊಂದು ಸ್ವಲ್ಪ 11 ಕಾಲಮ್ನಲ್ಲಿ ಇದೆ 9 ಕಾಲಮ್ನಲ್ಲಿ ಬರಬೇಕು ರಿಜಿಸ್ಟ್ರೇಷನ್ ಮಾಡಬೇಕು ಹೌದು ಅವ್ರು ಏನು ಡಾಕ್ಯುಮೆಂಟೇ ಕೊಡಲಿಲ್ಲ ಏನ್ ಮಾಡ್ಲಿಕ್ಕೆ अशी एक तरह आणि त्यांना वो काम है सर पूरा मार्ट लागला सर आता त्याच्यावर गाव नाही ना वो त्याला पूर्ण सर अशी जात टेक्निकल साहित्याची कंप्लेंट तुम्ही काय काय पाठ केलं आहे तिथं असं एक डेव्हलपमेंट झालं कोणतरी कंप्लेंटमध्ये पाहिजे आम्ही आधी जो बोललो की आता शेतात रोज जायला हे करून द्यायला ಮತ್ತೇನಾದ್ರೂ ಅನಿಸಿಕೆ ಇದೆಯಾ ಹಿಂದೆಗಡೆಗೆ ಹಳೆ ಕಂಪೌಂಡ್ ಹಳೆ ಕಂಪೌಂಡ್ म्हणजे शाळेमध्ये ನಾವು ಎಷ್ಟು
ನಮ್ಮ ವಾರ್ಡಿನ ಮೆಂಬರ್ ಇಲ್ಲ ಇಲ್ಲಿ ಸರ್, ಒಂದು ನಿಮಿಷ. ನಮ್ಮ ವಾರ್ಡಿನ ಮೆಂಬರ್ ಯಾರು ಬರಲಿಲ್ಲ, ಏನಾದ್ರು ನಾವು ಅವ್ರ ಹತ್ರ ಹೇಳ್ಕೊಂಡು ಇದು ಮಾಡ್ಲಿಕ್ಕೆ ಯಾರು ಬಂದಾರೆ. ಈಗ ನಮ್ಮ ವಾರ್ಡಿನ ಮೆಂಬರ್ ಯಾರು ಬರಲಿಲ್ಲ. ನಮ್ದು NRG ಕೆಲಸಕ್ಕೆ ಹೋಗೋರಿಗೆ ಕರ್ದಿರಿ, ನಮ್ದು ಏನಾದ್ರು ಅವ್ರ ಹತ್ರ ಹೇಳ್ಕೊಂಡು ಅವ್ರು ಹೇಳ್ಲಿಕ್ಕೆ ಆಗ್ತದೆ ನಿಮಗೆ. ಮೆಂಬರ್ ಅಂತ ಹೇಳಲ್ಲ, ಮೆಂಬರ್ ಜನ ಆಯ್ತು, ಅದಾಯ್ತು. ಈಗ ನಮ್ಗೆ ಹೋದ ವರ್ಷ ನಾವು ಬಂದಿದ್ದು ನಿಮ್ದೆಲ್ಲ ಹಣಕಾಸು ಅದೆಲ್ಲ ನಮ್ಗೇನು ಮಾಹಿತಿ ಇಲ್ಲ. ನಾವು ಬಂದಿದ್ದೆಲ್ಲ ಏನೇನು ಈಗ NRG ಕೆಲಸ ಸಲುವಾಗಿ ಬಂದಿವೆ. ಈ ವರ್ಷ ನಮ್ಗೆ ಫುಲ್ ಕೆಲಸ ಕೊಡ್ಬೇಕು, ಹೋದ ವರ್ಷ ಕೆಲಸ ಕೊಡ್ಲಿಲ್ಲ. ಹೋಗಿಲ್ಲ ಅದು ಸಿಗ್ನೇಚರ್ ಹಾಕ್ಲಿಕ್ಕೆ ಕರೆಯುವುದು, ಇದು ಕರೆಯುವುದು, ಇದು ಅದು ಇದೇ ಆಗ್ಬಿಟ್ಟಿಲ್ಲ ಜನ ಬಂದು. ಅಧ್ಯಕ್ಷರಿದ್ದೀರಿ ನೀವು ದೊಡ್ಡ ಗ್ರಾಮ ಪಂಚಾಯತ್ಗೆ ಹೀಗಾಗಿ ಜವಾಬ್ದಾರಿ ಬಂತು. ಅದು ಯಾವುದೇ ಪ್ರಶ್ನೆ ಬಂತು, ಯಾವುದೇ ಕಾಮಗಾರಿ ಮಾಡ್ಬೇಕಾದ್ರೆ ಸರ್ವೆ ಜಾಗ ಏನ್ ಮಾಡ್ಲಿಕ್ಕೆ ಸಾಧ್ಯ? ಈಗ ಅವರು ಅದೇ ಕೇಳ್ತಾ ಇದ್ರೆ ನರೇಗಾ ಯೋಜನೆ ಹೆಂಗಿದೆ ಅಂತಂದ್ರೆ 15ನೇ ಹಣಕಾಸಲ್ಲಿ ಜಾಸ್ತಿ ದುಡ್ಡು ಬಂದಿದ್ರೆ ಅಲ್ವಾ? ನರೇಗಾ ಯೋಜನೆ ಆಗಿರೋದ್ರ ಕೂಲಿ ಬರಬೇಕು, ಕೂಲಿ ಕೆಲಸ ಮಾಡಬೇಕು. ಈಗ ನಿಮ್ಮ ಕಡೆಯಿಂದ ಎಷ್ಟು ಜನ ಪಾಲಕರು ಕೂಲಿ ಕೆಲಸಕ್ಕೆ ಬರ್ತಾರೆ? ಕಿರಣ್ ಕಿತ್ತಲ್ಲ ನಾವು तुमके पैसे मिळाले तुम झाले NRG का मैं बोलदा के फॉर्म मध्ये बहुत लोग ना त्यांना कळलं NRG कमाता बाकी कोणी काम केला कोणी मीटिंग आपो सही करू आपो थोड़े साइड में आपो ये बहुत भी दिला काम तो NRG कमा ಇದು ಲೋಕ ಈಗ ಎತ್ತಲಕ್ಕೆ ದಿಯಾ ನೀ ನಾಗಲ್ಲ ಉದಿತ ಫೋನ್ ಮೇಲೆ ಉದಿತ ನಾಳೆ ಅರ್ಜಿ ಕೊಡ್ತೇನೆ ಅಂತ ಹೇಳಿದ್ದೆ अनेक ऑप्शन अनेक ऑप्शन मी इथले काम दिन अप्रिशिएट करतो चांगले चिताकुलात केली आणि ना रोचून पाय पडतात बाबा हे एक ऑप्शन
ಅವರು ಚೆನ್ನಾಗಿದ್ದಾರೆ, ಒಳ್ಳೆ ಇದ್ದಾರೆ, ಅವ್ರು ಅದೇ ಹೇಳ್ತಾರೆ. ಅವಕಾಶ ಯಾವಾಗ ಎಲ್ಲಿ ಕೆಲಸ ಹೌದು, ಅದಕ್ಕೆ ಒಂದು ನಿಮಿಷ ಈ ಕ್ರಿಯಾ ಯೋಜನೆಗೆ ಸಂಬಂಧಪಟ್ಟಂತೆ ಇಲ್ಲಿ ಆ ಒಂದು ಸೀಸನ್ ಕೆಲಸ ಮಾಡ್ಲಿಕ್ಕೆ ಇಲ್ಲ ಅಂತ ಹೇಳುವಂಥದ್ದು ನಿಮ್ಗೆ ಸ್ಪಷ್ಟತೆ ಇರಬೇಕು. ಆ ಸ್ಪಷ್ಟತೆ ಇತ್ತು ಅಂತಂದ್ರೆ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ಬರ್ಕೊಂಡು ಅವ್ರು ಇನ್ನೊಂದು ಪಂಚಾಯತಿಯಲ್ಲಿ ಕೆಲಸ ನಡೀತಾ ಇದೆ, ನಮ್ಮ ಈ ದಾಸ 20 ಜನ ಬರ್ತಾರೆ ತಗೊಳ್ಳಿ ಅಂತ ಹೇಳ್ತಾರೆ, ಅದೆಲ್ಲ ಆದೇಶ ಇತ್ತು, ಅದು ಆಗ್ಬೇಕು. ನಿಮ್ಮಲ್ಲಿ ನಾವು काम ना झालं अशी प्रोसिजर आहे. ಈಗ ಈ ಸದ್ಯದ ಮಟ್ಟಿಗೆ ಕ್ರಿಯಾಶೀಲರಿದ್ದಾಗ 2 ತಿಂಗಳಿಗೆ ಕೆಲಸ ಮಾಡೋ ಅವಕಾಶ ಇದೆಯಾ ಇದರಲ್ಲಿ? ಇದೆಯಾ? ಹಾಗಿದ್ರೆ ಯಾವ ಕೆಲಸ ಹೇಳುವಂತದನ್ನ ಸದಸ್ಯರ ಗಮನಕ್ಕೆ ತಂದು ಅದನ್ನು ಪ್ರಾರಂಭ ಮಾಡ್ಲಿಕ್ಕೆ ಕಾಮಗಾರಿ ಆದೇಶ ಮಾಡಿಸಿ, ಎಸ್ಟಿಮೇಟ್ ಮಾಡಿಸಿ, ಆಗಿದ್ಯಾ? ಇಲ್ಲ ಒಂದು ನಿಮಿಷ ನೋಡಿ, ಕಮ್ಯುನಿಕೇಶನ್ ಗ್ಯಾಪ್ ಆಗ್ತಾ ಇದೆ. ನಮ್ಮ ವಿಡಿಯೋ ಹೇಳ್ತಾರೆ ಬಂದಿದ್ದಾರೆ उद्देश किती आहे? ಅಲ್ಲೇ ಒಂದು 100 ಜನ ಬಂದಿದ್ದೀರಲ್ವಾ, ನಿಮಗೂ ನಾವು ಸಂಘದಲ್ಲಿ ಏನ್ ಹೇಳ್ತೀವಿ, ನಿಮ್ಮ ಸಂಘದಲ್ಲ ಸಂಘದಲ್ಲಿದ್ದಾರೆ, ಯಾವ್ದಾದ್ರು ಒಂದು ಸಂಘದಲ್ಲಿದ್ದಾರೆ, पहिले वचून सांगा तुमका ते सांगितलं कोणी कार्मिक असा त्याचे लिस्ट घ्या, पंचायती नजरे आहे ते कोण काम येतले लोक दोन लोक करून पाठवा करू, म्हणजे उद्देश आहे माहिती द्यायची. लिस्ट करा, पंचायती द्या, पण एरिया स्टार्ट असा त्या एरिया पंचायत एक तुम्ही एक तसं पंचायती या म्हणून आपल्याकडे तसं पहिले सांगा लोक मुलाचे की अवकाश असले 2 एक वार्ड सभा एक ग्राम सभा आणि किरण उरलो यांनी घर घर उचलून आम्हाला बाई आम्हाला म्हणा ते केळी आणि नाल दर्ज पडतात का माते आता आणि प्रयत्न जर जी तसं आपण अप्रिशिएट म्हणून सांगत नाही मी ಅಪ್ರಿಶಿಯೇಟ್ ಮಾಡ್ತೇವೆ ಅಂತ ಹೇಳಿ ಕೆಲಸ ಕೊಡಿ ಅಂತ ಬಂದು ನಿಮಗೆ ಕಂಡೀಷನ್ ಕೆರವಡಿ ಕೇಳ್ತಾರೆ, ದೇವಮತ್ತಿ ಕೇಳ್ತಾರೆ, ಆ ನಂತರದಲ್ಲಿ ಮಲ್ಲಾಪುರದಲ್ಲಿ ಬರ್ತಾರೆ, ಕೋಟೆಗಾಳಿ ಕೆಲವು ಬರ್ತಾರೆ, ಪ್ರತಿ ಕೆಜಿ ಪಂಚಾಯತಿ ಬೀಜವರಿಗೆ ಪಂಚಾಯತಿ ಕೂತ್ಕೊಳ್ಳಿಕ್ಕೆ ಆಗ್ತಾ ಇದೆ. 100-105 ಜನ 200 ರೂಪಾಯಿ ಕೊಟ್ಟು ಕೆಲಸಕ್ಕೆ ಬರ್ತೀವಿ ಅಂತ ಹೇಳ್ತಾರೆ. ಯಾಕೆ ಹೇಳಿ, ಕೆರವಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಆಯ್ತು ಅಂತಂದ್ರೆ ಸಚಿವ ಮಾಡ್ತಾರೆ, ನಾನು ಬರ್ತೀನಿ ಯಾಕೆ ಹೇಳಿ, ಶನಿವಾರ ದಿವಸ ಸಂಜೆ ಪೇಮೆಂಟ್ ಮಾಡ್ತಾರೆ. ಇಲ್ಲಿ वास्तव पाणी झालंय आम्ही बोलत गेलो खूप जातात कोण कामा येऊच असतात तुम्ही संघाचे कोण कोण याचा एक लिस्ट करा ना आमचे एमबीकेएलसी मेंबराकडे द्या ना ते बी ना मेंबर ते खेळला झाला पंचायती द्या वेगळ्याकडे द्या लागी इकडे कसा कम्युनिकेशन घ्या झाले आता आणि आम्ही मुख्य बच्चू सांगितलं चांगलं माहिती दिली एक संबंध बांधलेले बेसून दिवशी आमचे काम आहे सभेचे उद्देश कळणे आम्ही ते असले दोघं नसले माहिती नाही माहिती झाली आणि कितीतरी विचार असा त्यांना काम केलंय कोणी पावती झालं असं थोडे लेट जातात रेडी होतात आणि घराच्या आम्ही वाचून सांगितलं असं थोड्या लोकांना 7,000 थोड्या लोक 5,000 थोड्या लोक 18,000 ते कशी किती कसा म्हणा थोडे लोक एक स्टेप बांधून घेतलं असं त्यांचं थोड्या दिवस पेमेंट झालं थोडे लोक सेकंड स्टेप बांधलेलं असं त्यांचं जास्त पेमेंट झालं आणि थोडे लोक पुरा काम घेतलं असं त्यांचं 75% पेमेंट झालं असं आणि थोडे येईल ना उद्योगाची चालली आहे ना राजीव गांधी वस्ती निघाला चालली येईल ते कारण नसतं म्हणजे एका 2 मिनिटं पैसे काही खर्च करत होता पण पैसे कमी होता एक मनशाक तरी पेमेंट झालं झाल्या ती आणखी आता 2 वर्षानंतर वो मनशाक किराणा किती पैसे दिला कामा येला की ना सेकंडरीत आहे त्याचे किती पैसे दिलं घरावर त्याचे पासबुक चेक कर पेमेंट का ऐकीन हा सांगते कम्प्युटर सांगता 2 वर्षानंतर एक तुझी काम केलं तुझे पैसे जमा करणार 2 वर्षानंतर तुझे जमा करतो सिस्टमच कशी आणि कितीतरी आता ओके आणि मुख्य वर्ष शिकता आपण ते सॉल्युशन सांगितलं असं कोण काम करतात असं एक
ಬರೋನಿಗೆ पंचायती नजरे आला मला नजरे आला रेगुलर करत दिया तो ये में इन सामान्य सभा भीतर सांगतात मेंबर सांगून ते काम आणि कोणतरी नवीन जॉब कार्ड येऊ शकतील लोक नंदी कामा येतात की नसे की ते आम्ही पंचायती मेंबर कंपल्सरी करतोच आहे कामा येतात की नसे की नेक्स्ट आणि तिथे याचा एक फॉलो केलं म्हणजे आप स्टार्ट करने का कुछ चीज है अभी निकाला ना तो अभी ये कामा करने कैसे स्टार्ट ನಾವು ಬಿಡೋಕೆ ಲಾಸ್ಟ್ ಒಂದೇ ತಿಂಗಳು ಕೆಲಸ ಸಿಗುತ್ತೆ ಪ್ರೆಸೆಂಟ್ ಜಾಗ ಟೈಮ್ ಇರ್ತದೆ ಅಂತ ಕೆಲಸ ಇದ್ರೆ ಇವೆಂಟ್ ಸ್ಟಾರ್ಟ್ ಮಾಡ್ತೀವಿ ಯಾಕಂದ್ರೆ ನಿಮ್ಗೆ ಯೂಸ್ ಎಲ್ಲ ಪಂಚಾಯತ್ ಕೆಲವೊಂದು ಪಂಚಾಯತ್ ನಾವು ಮಾಡಿಸ್ಬೇಕಂತ ಬೇಕಂತ ಮುಂದೆ ಸ್ವಲ್ಪ ಬಿಡಿ ಫೈನಾನ್ಸ್ ಆರಂಭದ ಶಿಲ್ಪು 41,88,945 ಒಂದು ಮತ್ತು 60,95,375 23-24 ಸಾಲಿನ ಖರ್ಚು 14,87,189 ಕೊನೆಯ ಶಿಲ್ಪು 44,12,786 15ನೇ ಹಣಕಾಸಿನ ಕಾಮಗಾರಿ ಓದಿದೆ ಇದು ಕಾಂಟ್ರಾಕ್ಟ್ ಮುಖೇನವಾಗಿ ಮಾಡಿಸುವಂತೆ ಬಟ್ ಆ ಕಾಂಟ್ರಾಕ್ಟ್ ಅನ್ನೋಂಥ ವ್ಯಕ್ತಿ ನಿಮ್ಮನ್ನು ಕೆಲಸ ತಗೊಳ್ಬೋದು ಅವ್ನು ಜನರನ್ನು ಕೆಲಸಕ್ಕೆ ತಗೊಳ್ಬೋದು ಅವಲ್ಲಿ 500 ರೂಪಾಯಿನೂ ಕೊಡ್ಬೋದು 1000 ರೂಪಾಯಿನೂ ಕೊಡ್ಬೋದು ಯಾಕಂದ್ರೆ ಅದು ನಿಯಮ ಮಾಡಿದ್ವಿ ಬಟ್ ಕಾಂಟ್ರಾಕ್ಟ್ ಮುಖೇನವಾಗಿ ಆಗುತ್ತೆ ಪಂಚಾಯತಿಯವರು ಯಾರಿಗೆ ಕಾಂಟ್ರಾಕ್ಟ್ ಕೊಡಬೇಕು ಹೇಳ್ತಾರೋ ಆ ಕಾಂಟ್ರಾಕ್ಟ್ ಮುಖೇನವಾಗಿ ಒಂದು ಕೆಲಸವನ್ನು ಆಗುತ್ತೆ ಇದೇನಾದ್ರು ಕೇಳುವಂಥದ್ದು ಹೇಳಿ ಆನಂತರ ಇಲ್ಲ ಅಂತಂದ್ರೆ ಅದೇ ನಾವು ಹೇಳಿದ ಕೆಲವು ವೈಯಕ್ತಿಕ ಕಾಮಗಾರಿ ಇನ್ನು ಮತ್ತೊಂದು ನಾವು ಹೇಳ್ತಾ ಇರೋದಂದ್ರೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಬಹಳಷ್ಟು ನಾವೆಲ್ಲ ಸಾರ್ಕೇರಿ ಗೋಧಿ ಕೆಲವು ಕಡೆಗೆ ಹೋದಾಗ ಕೆಲವು ಜನಗಳ ಅಭಿಪ್ರಾಯ ಪಡ್ತಾ ಇದ್ದೀವಿ ನಾವು ಬಹಳಷ್ಟು ವರ್ಷಗಳಿಂದ ಇಲ್ಲಿ ಅರಣ್ಯ ಭೂಮಿ ಕೊಟ್ಟ ತಗೊಂಡು ವಾಸ್ತವ್ಯ ಮಾಡ್ತಾ ಇದ್ದಾರೆ ಆ ನಂತರ ನಮಗೆ ಸೌಲಭ್ಯಗಳನ್ನು ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳೋದು ಅದನ್ನ ನೀವು ಇಲಾಖೆ ಗಮನಕ್ಕೆ ತರೋದಾದ್ರೆ ಯಾಕಂದ್ರೆ ಗ್ರಾಮ ಪಂಚಾಯತಿಯಿಂದ ರಸ್ತೆ ಕೊಟ್ಟಿದೆ ನೀರು ಕೊಟ್ಟಿದೆ ಕರೆಂಟ್ ಹಾಕ್ಕೊಟ್ಟಿದೆ ಅಲ್ವಾ ಹೌದಲ್ಲ ರೇಷನ್ ಕಾರ್ಡ್ ನಾವು ಹೊಂದಿದ್ದೇವೆ ಹಾಗಾಗಿ ನಮಗೆ ನರೇಗಾ ಯೋಜನೆಗೆ ವೈಯಕ್ತಿಕ ಸೌಲಭ್ಯವನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿದೆ ನಿಮಗೆ ಶೌಚಾಲಯ ಕೊಟ್ಟಿದೆ ಗ್ರಾಮ ಪಂಚಾಯತಿ ಕೆಲವು ಏರಿಯಾದಲ್ಲಿ ನಮ್ಮ ತೆರವಡಿಯಲ್ಲಿ ಸುಮಾರು 70 ಕುಟುಂಬಗಳು ಜಾಬ್ ಕಾರ್ಡ್ ಇದೆ ಅವ್ರು ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾರೆ ಬಟ್ ಅವ್ರ ಮನೆಯಲ್ಲೇ ಸೌಲಭ್ಯ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಕೆಲವರು ಪಟ್ಟ ಇಲ್ಲ ಕೆಲವರು ಪಟ್ಟ ಇಲ್ಲ ಅದನ್ನ ನಾವು ಆ ಪಂಚಾಯತಿ ಸದಸ್ಯರ ಜಾಗಗಳಿಂದ ಒಂದು ಇಲಾಖೆಗೆ ಬರೀತೀವಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಜಿಲ್ಲಾ ಪಂಚಾಯತಿಗೆ ತಾಲೂಕು ಪಂಚಾಯತಿಗೆ ಅಥವಾ ಆನ್ಲೈನ್ ಹಾಕ್ತೀವಿ ಆವಾಗ ಏನೋ ಒಂದು ಸೌಲಭ್ಯನ ಕೊಡ್ಲಿಕ್ಕೆ ಪಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ಸರಿನಾ ಇಷ್ಟು ಮತ್ತೇನು ಕೇಳುವಂತಿದೆಯಾ ಇನ್ನು ಕೊನೆ ಹಂತದಲ್ಲಿ ಅಂತಂದ್ರೆ ನಾವು ಈಗ ಕೆಲವೊಂದು ಪರಿಶೀಲನೆ ಮಾಡಿದಾಗ ಕೆಲವಷ್ಟು ವಿಚಾರಗಳ ವಿಷಯಗಳನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕೆಲವು ಕಾಮಗಾರಿಗಳು ಆದಂಥದ್ದು ಕೆಲವಷ್ಟು ಒಂದು ಗೋಲ್ಗತಿ ಗತಿ ಹೋಗುವ ಕಾಲುವೆಗಳು ಕಾಮಗಾರಿ ಮಾಡಿ ಈ ಕಾಮಗಾರಿಗೆ ಸಂಬಂಧಪಟ್ಟಂತೆ ಅಲ್ಲಿ ದಾಖಲಾತಿ ಪಿಡಿಒ ಸಹಿ ಇರಬೇಕಿತ್ತು ಹಿಂದಿನ ಪಿಡಿಒ ಅದನ್ನ ಎಲ್ಲೇ ಮಾತಲ್ಲಿ ಸಹಿಯನ್ನು ತಗೊಳ್ಬೇಕು ಚೆಕ್ ಮೆಜರ್ಮೆಂಟ್ ಆಗಿದೆ ನಮ್ಮ ತಾಲೂಕಾ ಪಂಚಾಯತಿಂದ ಆಗಬೇಕಾಗಿದೆ ಸಹಾಯಕ ನಿರ್ದೇಶಕರು ಅದನ್ನ ಮಾಡಬೇಕು ಬಾಕಿದೆಲ್ಲ ಕುರಿತಂತ ಸಹಿ ಫೋಟೋಗಳು ದಾಖಲಾತಿ ಇದ್ದಾರೆ ವಿದ್ಯಾ ವಿನೋದ್ ಹೂವಾಳೆಕರ್ ಮನೆ ಇಲ್ಲಿ ಅವರು ಏನು ಫಲಾನುಭವಿಗಳು ಇದ್ದಾರೆ ಅವ್ರನ್ನೆಲ್ಲ ಸಹಿ ಇದೆ ಅಧ್ಯಕ್ಷರು ಉಪಾಧ್ಯಕ್ಷರು ಪಿಡಿಒ ಸಹಿ ಇದೆ ಮತ್ತೆ ಚೆಕ್ ಮೆಜರ್ಮೆಂಟ್ ಆಗಿತ್ತು ನಮ್ಮ ತಾಲೂಕಾ ಪಂಚಾಯತಿಯಿಂದ ಆಗಬೇಕು ಗೀತಾ ಗೋವಿಂದ್ ನಾಯ್ಕ ಮನೆ ಇಲ್ಲೂ ಕೂಡ ಹಾಗೆ ಚೆಕ್ ಮೆಜರ್ಮೆಂಟ್ ಆಗಬೇಕು ಸಹಾಯಕ ನಿರ್ದೇಶಕರು ತಾಲೂಕಾ ಪಂಚಾಯತ್ ರಚಿತಾ ರಾಜಪುರ್ತಕರ್ ಮನೆ ಇಲ್ಲಿ ಒಂದು ಹಂತದ ಹಂತವಾರು ಮನೆ ಅಂದ್ರೆ ಚೆಕ್ ಮೆಜರ್ಮೆಂಟ್ ಅಂತ ಹೇಳುವಂತಿದೆ ಅದು ಚೆಕ್ ಮೆಜರ್ಮೆಂಟ್ ನಮ್ಮ ತಾಲೂಕಾ ಪಂಚಾಯತ್ ಆಗಬೇಕು ಫಲಾನುಭವಿಗಳ ಸಹಿ ಇರ್ತದೆ ಪಿಡಿಒ ಸಹಿಗಳು ಇರ್ತಾರೆ ಕಲ್ಪನಾ ನಾರಾಯಣ ನಿರಾಶಿ ಮನೆ ಇದು ಕೂಡ ಚೆಕ್ ಮೆಜರ್ಮೆಂಟ್ ಆಗಬೇಕು ರೂಪಾ ವಿಠೋತ್ ನಾಯ್ಕ ಪೌಷ್ಟಿಕ ಕೈತೋಟ ಇಲ್ಲಿ ಏನಿದೆ ಅಂತಂದ್ರೆ ಇನ್ನೇನು ಕೆಲಸವನ್ನು ಮಾಡ್ಕೊಂಡಿರ್ತೀವಿ ಅಲ್ಲಿ ಫೋಟೋಗಳು ಇರ್ಬೇಕಾಗ್ತದೆ ಮೊನ್ನೆ ಅಂತ ನಾವು ಇಷ್ಟು ಜನ
ಹಾಗಾಗಿ ಅಲ್ಲಿ ಹಂತವಾದ ಫೋಟೋ ಇರ್ಬೇಕಿತ್ತು. ಆ ಹಂತವಾದ ಫೋಟೋನ ಪಂಚಾಯತಿಂದಲೇ ತೆಗೆದು ಅದನ್ನ ಫೈಲಲ್ಲಿ ಅಪ್ಡೇಟ್ ಅನ್ನ ಮಾಡಿ. ಅದೇ ರೀತಿಯಲ್ಲಿ ಲೀನಾ ಜ್ಞಾನೇಶ್ ನಾಯ್ಕ ಕೋಟೆಕೈ ತೋಟ ಇಲ್ಲೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ಆರೋಗ್ಯಗಳನ್ನ ಪಾಠ ಜಾಗದಲ್ಲಿ ಹಾಕಿರ್ತಾರೆ. ಬಟ್ ಫೋಟೋಗಾಗಿ पंचे कवर देते ना सुपारी झाडा चिकट फोटो काढतात. 4-5 झाड दिसचे फोटो झाला. 4 ಗಿಡ ಕಾಣದ ಫೋಟೋನೇ ಬಟ್ ನೀವು ಒಬ್ಬರು ನಿಂತು ಸಾಕು. ನಾವು 4 ಗಿಡ ನೆಟ್ಟಿದ್ದಾರೆ, ಎಲ್ಲ 11 ಗಿಡ ಕಾಣಬೇಕಂತ ಹೇಳಿ ಅಲ್ವಾ? 4-5 ಗಿಡಗಳು ನಿಂತು ಸಾಕು. ಜೊತೆ ಯಾರಕ್ಕೆ ಎಲ್ಲ ಸದಸ್ಯರು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಸದಸ್ಯರಿಗೆ ಅದಕ್ಕೆ ಇದೆ ತರಬೇತಿಗಳಾಗ್ತದೆ, ಸಾಮಾನ್ಯ ಸಭೆ ಇರ್ತದೆ, ಜನಗಳು ಇಂಪಾರ್ಟೆಂಟ್. ಕೆಲಸಕ್ಕೆ ಬರುವುದು, ಕೆಲಸ ಮಾಡುವುದು, ಪೇಮೆಂಟ್ ಮಾಡುವುದು. ಆನಂತರದಲ್ಲಿ ಫಿಲೋಮಿನಾ ಫರ್ನಾಂಡಿಸ್ ಪೌಷ್ಟಿಕ ತೋಟ, ಇದರಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ತೋಟಗಾರಿಕಾ ಅಧಿಕಾರಿಯವರ ಒಂದು ಸಹಿ ತಪ್ಪೋಗಿದೆ, ಅದನ್ನ ಮಾಡುವಂಥದ್ದು ಸಂಬಂಧಪಟ್ಟಂತ ಅಧಿಕಾರಿಗಳು ಅದು ಮಾಡ್ತಾರೆ. ಆನಂತರದಲ್ಲಿ ಗೀತಾ ಲೋಯಲ್ ಗುಡಿನೋ ವಸತಿ ಮನೆ, ಇಲ್ಲೂ ಕೂಡ ಹಾಗೆ ಸಹಾಯಕ ನಿರ್ದೇಶಕರು ನಮ್ಮ ತಾಲೂಕಾ ಪಂಚಾಯತಿ ಸಹಿ ಹಾಕಬೇಕಾಗಿದೆ, ಅದನ್ನ ನಾವು ಮಾಡಿದ್ವಿ. ಆನಂತರ ಸ್ವಾತಿ ಸಂತೋಷ್ ನಾಯ್ಕ್ ಮನೆ, ಇಲ್ಲಿ ಪಿಡಿಒರ ಸಹಿ ಇಲ್ಲ, ನಿಮ್ಮ ಹಿಂದಿನ ಪಿಡಿಒ ಇದ್ದಿರಬಹುದು, ಅವ್ರ ಸಹಿಯನ್ನ ಇದು ಮಾಡಿ. ಇವಿಷ್ಟು ನಮಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕಂಡು ಬಂದಂತ ನ್ಯೂನತೆಗಳಿದ್ರೆ ಇದನ್ನ ಸರಿಪಡಿಸಿ ತಾಲೂಕಾ ಪಂಚಾಯತಿಯಲ್ಲಿ ನಡೆದಂತ ಹರಾಜು ಸಮಿತಿ ಸಭೆಗೆ ದಾಖಲೆಗಳನ್ನ ಹಾಜರುಪಡಿಸಿದ್ರೆ ಅದನ್ನ ಕೈಬಿಡಲಾಗ್ತದೆ. ಯಾಕಂತಂದ್ರೆ ಹಿಂದಿನ ಅವಧಿಯಲ್ಲಿ ಕೆಲವಷ್ಟು ದಾಖಲೆಗಳನ್ನ ಹಾಜರುಪಡಿಸಿದ್ರೆ, ಯಾಕಂತಂದ್ರೆ ಏನಿಲ್ಲ ನಾವು ನ್ಯೂನತೆಗಳನ್ನು ಹೇಳ್ತೀವಿ, ನೀವು ಆ ದಾಖಲಾತಿಗಳನ್ನ ಈ ರೀತಿ ಫೋಟೋ ಇಲ್ಲ ಆಗಿತ್ತು ಅಂತ ಹೇಳ್ತೀವಿ, ಫೋಟೋವನ್ನ ಹಾಜರುಪಡಿಸಿ ಅದನ್ನ ತಾಲೂಕಾ ಪಂಚಾಯತಿಯ ಹರಾಜು ಸಮಿತಿ ಸಭೆಯಲ್ಲಿ ಹಾಜರುಪಡಿಸಿದಾಗ ಅದನ್ನ ಕೈಬಿಡಲಿಕ್ಕೆ ಅವಕಾಶ ಇದೆ. ಅದೇ ರೀತಿಯಲ್ಲಿ ಇಲ್ಲಿ ಚಂದ ಮಾಡಿ ಇದು ಮಾಡಿದ್ದಾರೆ, ಬಟ್ ಇಲ್ಲಿ ನಾಮಫಲಕ ಎಲ್ಲ ಮಾಡಿರಲಿಲ್ಲ, ಬಟ್ ನಾಮಫಲಕವನ್ನು ಹಚ್ಚಿದ್ದಾರೆ. ಯಾಕಂದ್ರೆ ಆ ನಾಮಫಲಕ ಹಚ್ಚಿದ ಬಗ್ಗೆ ದಾಖಲಾತಿಗಳನ್ನು ತಾಲೂಕಾ ಪಂಚಾಯತ್ ಹರಾಜು ಸಮಿತಿ ಹಾಜರು ಮಾಡಿದ್ರೆ ಆ ಪ್ರಕರಣವನ್ನು ಕೈಬಿಡಲಿಕ್ಕೆ ಅವಕಾಶ ಇರ್ತದೆ. ಇನ್ನು ಯಾವುದೋ ಕಡೆಯಲ್ಲಿ ಮಾಡ್ಕೊಂಡಿರ್ತಾರೆ, ಬಟ್ ನಾಮಫಲಕ ಇದು ನಿಯಮ ಪ್ರೊಸೀಜರ್ ಇರಬೇಕು ಅಂತ ಹೇಳಿ ಆ ನಾಮಫಲಕ ಅಂತ ಪ್ರಶ್ನೆ ಇಲ್ಲದೆ ಇದ್ರೆ ಇದು ಬರ್ತಿಲ್ಲ. ನಾಮಫಲಕ ಹಚ್ಚಿದಾರ ನೀವು ಮಾಡ್ಕೊಂಡಿದ್ದಾರೆ, ಅವ್ರ ದಾಖಲೆ ಹಚ್ಚಿದ್ರೆ ಹರಾಜು ಸಮಿತಿಯಲ್ಲಿ ಹಾಜರು ಮಾಡ್ತಾರೆ. ಅದೇ ರೀತಿ ಈಗ ವಸತಿ ಮನೆ ಅಲ್ಲೇನಾಗ್ತದೆ, ಸರ್ಕಾರಿ ಮನೆನ ಹೇಗೆ ನಿಮ್ಮ ಪಂಚಾಯತಿ ಸದಸ್ಯರು ಅವ್ರಿಗೆ ಬಂದಂತ ಏನು ಒಂದೊಂದು ಪಾಲಿ ಒಂದು 5-6 ಮನೆಗಳು ಬರ್ತದೆ, ನಿಮ್ಮ ಫಲಾನುಭವಿಗಳು ಕೊಟ್ಟಿರ್ತಾರೆ ಒಂದು ಮನೆ, ಒಟ್ಟು ಮನೆಯಲ್ಲಿ ನಾಮಫಲಕ ಹಾಕ್ಬೋದು. ಈಗ ನಾಮಫಲಕ ಹಾಕಲಿಕ್ಕೆ ದುಡ್ಡಿದೆ, 1,000 ರೂಪಾಯಿ, 1,000 ರೂಪಾಯಿ, ಮ್ಯಾಕ್ಸಿಮಮ್ 3,000 ರೂಪಾಯಿ. ಸಣ್ಣ ಪುಟ್ಟ ತೋಟಗಾರಿಕೆಗೆ 500 ರೂಪಾಯಿ ಹಾಕಲಿಕ್ಕೆ ಅವಕಾಶ ಇದೆ. ಇದನ್ನ ಫೋಟೋ ಹಾಕಿದ್ದಾರೆ, ಫೋಟೋ ಹಾಕಿ ಇಟ್ಟಿದ್ರೆ ನೀವು 2-3 ವರ್ಷ ಫೋಟೋ ಹಾಕಿದ್ದಾರೆ ನಾಮಫಲಕ ಅಲ್ವಾ? ನೀವು ಬದಲಾವಣೆ ಆಗತ್ತೆ ಬಂದ್ರೆ ದಾಖಲೆ ಇದೆ. ಸೊ ಇದು ಹರಾಜು ಸಮಿತಿಯಲ್ಲಿ ಅದನ್ನ ಠೇವಣಿ ಮಾಡ್ಕೊಳ್ಳಿಕ್ಕೆ ಅವಕಾಶಗಳು ಇದೆ. ಇನ್ನು ಮತ್ತೊಂದು 15ನೇ ಕ್ಲಾಸಿಗೆ ಸಂಬಂಧಪಟ್ಟಂತೆ ನಾವು ಇದು ಮಾಡಿದೆ. ಮತ್ತೊಂದು ನಾನೆಲ್ಲ ಗುತ್ತಿಗೆದಾರರಿಗೆ ಹೇಳಿದ್ರೆ ಸದಸ್ಯ ಮುಖ್ಯ, ನಾವೇನು ಕೆಲಸ ಮಾಡಿಸ್ತೀವಿ ಆ ಕೆಲಸ ಮಾಡಿದಂತ ಸ್ಥಳದಲ್ಲಿ ನಾಮಫಲಕ ಇರುವ ರೀತಿಯಲ್ಲಿ ಗಮನ ಹರಿಸಿ. ಯಾಕೆ ಅಂತಂದ್ರೆ ಗ್ರಾಮ ಪಂಚಾಯತಿ ಅಂದ್ರೆ ಸ್ವಲ್ಪ ಹಣ ಬರ್ತದೆ, 10,000 25,000 30,000 ಕಾಮಗಾರಿ ನಾಮಫಲಕ ಇಲ್ಲ ಜನರಿಗೆ ನಮ್ಮವ್ರು ಮಾಡಿದ್ದಾರೆ. ಈಗ ದೊಡ್ಡವ್ರು ಇರ್ತಾರೆ, ನಮ್ಮ ಜೆಪಿ MLA MP ಕೊಂಡು ದೊಡ್ಡ ಲಕ್ಷಗಟ್ಟಲೆ ಬಂದಿರ್ತಾರೆ, ಬಟ್ ಅವೆಲ್ಲ ದೊಡ್ಡವ್ರು ಮಾಡಿರ್ತಾರೆ. ಬಟ್ ನಮ್ಮ ಗ್ರಾಮ ಪಂಚಾಯತಿ ಸಣ್ಣ ವ್ಯವಸ್ಥೆ 10,000 20,000 1 ಲಕ್ಷ ಮಾಡಿರ್ತಾರೆ, ಮಾಡಿದ ಕಾಮಗಾರಿ ನಾಮಫಲಕಗಳನ್ನು ಹಚ್ಚಿದೆ. ಯಾಕಂದ್ರೆ ತರಬೇತಿ ಹೋದಾಗ ಸಾತ್ಗೇರಿ ಅಶೋಕ್ ಮಾರಟ್ ಗೋಲ್ಶಿಟ್ಟ ಕೃಷ್ಣಾಚಾರ್ಯ ಮನೆಯಿಂದ ದೀಪಕ್ ಕೈಕರ್ ಮನೆಯವರೆಗೆ ರಸ್ತೆ ಕಾಮಗಾರಿ ಮಾಡಿದರೆ ಆಗಿದೆ, ಫೋಟೋಗಳು ಇದಾವೆ ನೋಡ್ಬೋದು, ಬಟ್ ನಾಮಫಲಕ ಕಾಣ್ತದೆ, ಅದು ಆಗ್ಬೇಕು, ಆ ನಾಮಫಲಕ ಹಚ್ಚಬೇಕು. ಮನೆಯೊಳಗೆ ಕೆನರಾ ಬ್ಯಾಂಕ್ ಹತ್ತಿರದಿಂದ ಪ್ರಸನ್ನ ಕೈಕರ್ ಮನೆಯವರೆಗೆ ರಸ್ತೆ ಕಾಮಗಾರಿ ಆಗಿದೆ, ಕೆಲಸ ಅನಿವಾರ್ಯ ಇತ್ತು, ಇಳಿಜಾರು ಆಗ್ತಿತ್ತು, ಕೆಲಸ ಪಂಚಾಯತಿ ಆಗಿದೆ, ಬಟ್ ನಾಮಫಲಕ ಇಲ್ಲ. ಮತ್ತೊಂದು ಏನು ಅಂತಂದ್ರೆ ಸಾತ್ಗೇರಿ ಅಶೋಕ್ ಮರಾಠೆ ಮನೆ ಹತ್ತಿರ 3 ವಿದ್ಯುತ್ ಕಂಬ ಲೈನ್ ಎಳೆಯೋದು ಅಂತ ಹೇಳಿ ಇದು ಮಾಡಿದ್ರೆ, ವಿದ್ಯುತ್ ಲೈನ್ ಮತ್ತು ಕಂಬನ ಹಾಕಿದ್ದಾರೆ, ಬಟ್ 9 ಲೈಟ್ಗಳನ್ನು ಕೂರಿಸಬೇಕು ಅನ್ನುವಂಥದ್ದು ತೋರಿಸಿದ್ದಾರೆ. ಬಟ್ ಅಲ್ಲಿ 3 ಲೈಟ್ ನಮ್ಗೆ ಕಾಣ್ತಿದೆ, ಉಳಿದ 6 ಲೈಟ್ ಎಲ್ಲರೂ ಬೇರೆ ಕಡೆ ಹಾಕಿದ್ರೆ ನಿಮ್ಮ ಆ ಭಾಗದ ಆ ಒಂದು ಫೋಟೋವನ್ನ ಹಾಜರುಪಡಿಸಿದ್ರೆ ಅದು ನ್ಯೂನತೆಯಿಂದ ಕೈಬಿಡಿ. ಒಬ್ಬರಿಗೆನ ಕಂಡು ಬಂದಿದ್ದು ನೀವು ಮುಂದೆ ಇರುವಂತ ಅದನ್ನು ದಾಖಲೆ ಕೊಡಿ. ಇವಿಷ್ಟು ವಿಷಯಗಳು ಇದ್ದಾವೆ ಕಂಡು ಬಂದಿರುವಂತ ನ್ಯೂನತೆಗಳ ಬಗ್ಗೆ. ಓಕೆ, ಮತ್ತೇನಾದ್ರು ವಿಷಯ ಇದೆ ಅಂತಂದ್ರೆ ಹೇಳ್ಬೋದು. ಅದನ್ನೆಲ್ಲ
ಇಲಾಖೆದಲ್ಲೂ ಆಗುತ್ತೆ, ತೋಟಗಾರಿಕೆ ಇಲಾಖೆದಲ್ಲೂ ಆಗುತ್ತೆ, ವೆಟರ್ನರಿ ಡಿಪಾರ್ಟ್ಮೆಂಟ್ ಕೂಡ ಆಗುತ್ತೆ. ಸಂಬಂಧಪಟ್ಟಿಗೆ ಪಂಚಾಯತಿಯಿಂದ ಮಾಡಿದ್ರು ಕೂಡ ಬಟ್ ಎಲ್ಲ ನಿಮಗೆ ಟೆಕ್ನಿಕಲ್ ಗೈಡೆನ್ಸ್ ಕೊಡೋದು ಅವರೇ. ಇದು ವೈಯಕ್ತಿಕ ತೋಟಗಾರಿಕೆ ನಮ್ಮಲ್ಲಿ ವೈಯಕ್ತಿಕ ಪಂಚಾಯತಿಯಲ್ಲಿ ಏನಾಗುತ್ತೆ, ಸಮುದಾಯ ಕ್ರಮ ಕಮ್ಯುನಿಟಿ ವರ್ಕ್ಸ್ ರೆಕಾರ್ಡ್ ಆಗ್ತಾ ಇದೆ. ಅದು ಇಲ್ಲ ವೈಯಕ್ತಿಕ ಕ್ರಮದಲ್ಲಿ ಅಂದ್ರೆ ಇಂಡಿವಿಜುವಲ್ ವರ್ಕ್ಸ್ ಯಾವ್ದು ಜಮೀನ್ ಇದ್ರೆ ಗೈಡ್ಲೈನ್ಸ್ ಏನಿಲ್ಲ, ಇಷ್ಟೇ ಟೈಮ್ ಇರಬೇಕು, 20 ಗುಂಟೆ ಇರಬೇಕು, 1 ಎಕರೆ ಇರಬೇಕು, ಎನ್ಆರ್ಜಿ ಅಂತೇಳಿ 10 ಗುಂಟೆ ಜಮೀನು ಇದ್ರು ಕೂಡ ಅಲ್ಲಿ ಅವರು ರೈತರಿಗೆ ಏನಾದ್ರು ಅಭಿವೃದ್ಧಿ ಪಡಿಸಬೇಕು, ಯಾವ್ದಾದ್ರು ತೋಟ ಮಾಡಬೇಕು ಅಂತ ನೇರವಾಗಿ ಪಂಚಾಯತಿಗೆ ಅರ್ಜಿ ಕೊಡಬಹುದು. ಅಥವಾ ನಮ್ಮ ಇಲಾಖೆಗೆ ಈಗ ಹೊಸ ಸಾಫ್ಟ್ವೇರ್ಸ್ ಡೆವಲಪ್ ಆಗಿದೆ, ಅದ್ರ ಬಗ್ಗೆ ಎಷ್ಟು ಜನರಿಗೆ ಗೊತ್ತಿಲ್ಲ ಗೊತ್ತಿಲ್ಲ. ಪಂಚಾಯತಿಯವರೇ ಆನ್ಲೈನ್ ಎಂಟ್ರಿ ಮಾಡ್ಬೋದು, ಅಥವಾ ಆಯಾ ಲೈನ್ ಡಿಪಾರ್ಟ್ಮೆಂಟ್ ಆನ್ಲೈನ್ ಎಂಟ್ರಿ ಮಾಡಿಸಿ ಹಾಗೆ ನಾವೇ ಸಿದ್ಧವಾಗಿ ಅನುಮತಿ ಆದ ತಕ್ಷಣ ಇಮಿಡಿಯೇಟ್ ಕೆಲಸ ಮಾಡ್ಬೋದು. ಈಗ ನಮ್ಮ ಭಾಗ ಸೂಕ್ತವಾದ ಅಡ್ವಾಂಟೇಜ್ ಏನಿದೆ ಅಂದ್ರೆ ಅಡಿಕೆ ತುಂಬಾ ಜನ ಮಾಡ್ತಿದ್ದಾರೆ, ಅಡಿಕೆ ತೋಟ ಮಾಡಿದ್ರೆ ಒಂದು ಭಾಗ ನಮ್ಗೆ ಗೊತ್ತಿದೆ. ಆಲ್ಮೋಸ್ಟ್ ಕಮಿಟಿ ಕಲಂಗಡಿ ಈಗ ಮುಗಿತು, ಮತ್ತೆ ಬೇಸಿಗೆ ಮತ್ತೆ ಕಲಂಗಡಿ ಅಂತ ಕಲಂಗಡಿ ಬಿಟ್ಟರೆ ಭತ್ತ ಬೆಳೀತಾರೆ, ಭತ್ತ ಮಾಡ್ತಾರೆ, ಅದನ್ನು ಕೂಡ ಜಾಸ್ತಿ ಪ್ರಮಾಣದಲ್ಲಿ ಇಲ್ಲ. ಈಗ ಕಳಂಗಡಿ ಹಾಕೋದು ಕೂಡ ಅಷ್ಟೇ, ಎಲ್ಲ ಗಿರಣಿ ಭತ್ತ ಅವರ ಜಮೀನಲ್ಲಿ ಆ ರೈತರು ಬೆಳೆಸ್ತಾ ಇಲ್ಲ, ಹಾರ್ಡ್ಲಿ 5 to 10% ಮಾತ್ರ ಬೆಳೆದಿದೆ. ಎನ್ಆರ್ಜಿ ಸ್ಕೀಮ್ಸ್ ಬಿಟ್ಟರೆ ಡಿಪಾರ್ಟ್ಮೆಂಟ್ ಇಂದ ಬೇರೆ ಸ್ಕೀಮ್ಸ್ ಕೂಡ ಅವಕಾಶ ಇದೆ. ಕಳಂಗಡಿ ಮಾಡಿರೋರಿಗೆ 20,000 1 ಎಕರೆಗೆ 20,000 ಸಹಾಯಧನ ಇದೆ. ಮಂಚಿಂಗ್ ಶೀಟ್ ಹಾಕ್ತಾರೆ, ಅದಕ್ಕೂ ಸಹಾಯಧನ ಇದೆ. ಹನಿ ನೀರಾವರಿ ಹಾಕ್ತಾರೆ, ಅದಕ್ಕೂ ಸಹಾಯಧನ ಇದೆ. ಮಷಿನರೀಸ್ ಬೇಕು, ಕೃಷಿ ಇಲಾಖೆಯಲ್ಲಿ ಕೂಡ ಸಹಾಯಧನ ಇದೆ, ತೋಟಗಾರಿಕೆ ಇಲಾಖೆಯಲ್ಲಿ ಕೂಡ ಸಹಾಯಧನ ಇದೆ. ಜೇನು ಕೃಷಿ ಮಾಡಿದ್ರೆ ಕೃಷಿ ಕೂಡ ಸಹಾಯಧನ ಇದೆ. ಹಾಗಾಗಿ ಯಾರ ರೈತರು ಇಂಟ್ರೆಸ್ಟೆಡ್ ಇದೆ, ಈ ಪಂಚಾಯತಿ ಮುಖಾಂತರ ಇಲ್ಲ ಅಥವಾ ಇಲ್ಲೇ ಆರ್ಎಸ್ಕೆ ರೈತ ಸಂಪರ್ಕ ಕೇಂದ್ರ ಇದೆ ಗ್ರಾಮದಲ್ಲೇ ಇದೆ, ಅವ್ರಿಗೂ ಕೂಡ ಅರ್ಜಿ ಕೊಟ್ಟರೆ ಅವ್ರು ನಮ್ಗೆ ತಿಳಿಸ್ತಾರೆ. ನಾವು ರೈತರನ್ನ ಐಡೆಂಟಿಫೈ ಮಾಡಿಸಿ ಅವ್ರು ನಿಜವಾಗ್ಲೂ ಎಲಿಜಿಬಲ್ ಇಲ್ಲ, ಆ ಏನು ಯೋಜನೆ ಇದೆ ಸರ್ಕಾರದಿಂದ, ಏನು ಯೋಜನೆ ಅವ್ರಿಗೆ ತೋರಿಸ್ಬೇಕು ಅಂತ ತೋರಿಸ್ತೀವಿ. ಒಂದು ಇಲಾಖೆ